ಮಹೇಶ್ವರಗ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಪದವನೆದೆಯಲ್ಲಿ ಸುಸ್ಥಿರ ಭೂಪದವ ತೊಡೆಯಲ್ಲಿ ಅಪರಿಮಿತ ಧೀಪದವ ಮತಿಯಲ್ಲಿ ತನ್ನಾತ್ಮಪದವ ಮೃತದಲ್ಲಿ ರೂಪಾಂತರದಿ ತಳೆದ ನಿರ್ಲೇಪ ಲೋಕೋದ್ಧರಣ ಸರಣಿ ಕಲಾಪದಲ್ಲಿ ಧರೆಗೆ ಅವತರಿಸಿದವ ಕಾವುದೈ ನಮ್ಮ ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿ ಪ್ರಯುಕ್ತ ನಡೀತಾ ಇರುವಂತಹ ಈ ಒಂದು ಗಮಕ ಕಾರ್ಯಕ್ರಮದ ಸರಣಿಯಲ್ಲಿ ಇವತ್ತು ಗಮಕದ ವಾಚನ ಮಾಡಲಿಕ್ಕೆ ಹಿರಿಯರಾದಂಥ ಶ್ರೀಯುತ ನಾರಾಯಣವರು ಇದ್ದಾರೆ. ಆ ಗಮಕ ವಾಚನದ ಪದ್ಯದ ಅರ್ಥವನ್ನು ವ್ಯಾಖ್ಯಾನವನ್ನು ಮಾಡಲಿಕ್ಕೆ ನಾನು ವಿಜಯ್ ಕುಮಾರ್ ಇದ್ದೇನೆ. ಶ್ರೀರಾಮಾಯಣದ ಅನೇಕ ಪ್ರಸಂಗಗಳನ್ನು ತಮ್ಮ ಮುಂದೆ ಈ ಒಂದು ಸರಣಿಯಲ್ಲಿ ನಾವು ತೆಗೆದಿಡ್ತಾ ಇದ್ದೇವೆ. ಈ ಹೊತ್ತು ನಾವು ಅದಕ್ಕೆ ಆರಿಸ್ಕೊಂಡಿರುವಂತಹ ಒಂದು ಮಹಾಕಾವ್ಯ ಅಂತಂದರೆ ದಶಾವತಾರ ಅನ್ನೋದು. ಇದನ್ನು ಬರೆದಂಥವರು ಶ್ರೀಯುತ ವಿ ನರಹರಿ ಅಂತ ಹಾಸನದವರು. ಇತ್ತೀಚಿನ ನಮ್ಮೊಟ್ಟಿಗೆ ಇರುವಂತಹ ಕವಿ. ಈಗಲೂ ಸಹ ಈ ರೀತಿಯ ಒಂದು ಮಹಾಕಾವ್ಯವನ್ನು ಬರೆಯುವಂಥವರು ನಮ್ಮೊಟ್ಟಿಗಿದ್ದಾರೆ ಅನ್ನೋದು ಕನ್ನಡದವರಿಗೆ ಬಹಳ ಹೆಮ್ಮೆಯ ಸಂಗತಿ. ಯಾಕಂದರೆ ಕನ್ನಡದಲ್ಲಿ ಬಂದಷ್ಟು ಮಹಾಕಾವ್ಯ ಬಹುಶಃ ಇನ್ಯಾವ ಭಾಷೆಯಲ್ಲೂ ಬಂದಿಲ್ಲ. ರಾಮಾಯಣದಲ್ಲಂತೂ ಅನೇಕ ಕಾವ್ಯಗಳು ಹುಟ್ಟಿದೆ. ದೇಶ ದೇಶಾಂತರಕ್ಕೆ ರಾಮಾಯಣ ಹೋಗಿದೆ. ಅನೇಕ ರೀತಿಯ ರಾಮಾಯಣಗಳ ಕಥೆಯನ್ನು ನಾವು ನೋಡ್ತೀವಿ. ಎಷ್ಟೇ ಆದರೂ ಕೂಡ ನಮಗೆಲ್ಲರಿಗೂ ಮೂಲ ಆಗೋದು ವಾಲ್ಮೀಕಿ ರಾಮಾಯಣವೇ. ಅಂತಹ ವಾಲ್ಮೀಕಿ ರಾಮಾಯಣವನ್ನು ಮೂಲವಾಗಿಟ್ಟುಕೊಂಡು ಅದರ ಆಧಾರದಲ್ಲಿ ಯಾವುದನ್ನೇ ವಿಶೇಷವಾಗಿ ವ್ಯತ್ಯಾಸವನ್ನು ಮಾಡದ ಹಾಗೆ ಅದನ್ನು ಭಾಮಿನಿ ಷಟ್ಪದಿಯಲ್ಲಿ ಕನ್ನಡೀಕರಿಸಿ ಕೊಟ್ಟಿದ್ದಾರೆ ಶ್ರೀಯುತ ವಿ ನರಹರಿ ಅವರು. ಅವರ ದಶಾವತಾರ ಅನ್ನುವಂತಹ ಮಹಾಕಾವ್ಯ ಅದರ ಒಂದು ಭಾಗವಾಗಿ ರಾಮಾಯಣ 2 ಸಂಪುಟಗಳಲ್ಲಿ ಬಂದಿದೆ. ಸುಮಾರು 8,000ಕ್ಕೂ ಹೆಚ್ಚು ಭಾಮಿನಿ ಷಟ್ಪದಿಯಲ್ಲಿ ಶ್ರೀಯುತ ವಿ ನರಹರಿಯವರು ಇದನ್ನು ನಮಗೆ ಕೊಟ್ಟಿದ್ದಾರೆ. ಈ ಒಂದು ಮಹಾಕಾವ್ಯದ ಮಾರೀಚ ಮಾಯಾ ಮೃಗ ಪ್ರಸಂಗ ಅನ್ನುವಂತಹ ಒಂದು ಪ್ರಸಂಗವನ್ನು ನಾವು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀವಿ. ತಮಗೆಲ್ಲ ಗೊತ್ತಿರುವ ಕಥೆನೇ ಇದು. ಮಾರೀಚ ಜಿಂಕೆಯಾಗಿ ಬಂದಂಥದ್ದು, ಸೀತೆಯನ್ನ ರಾವಣ ಅಪಹರಿಸಿದಂತಹ ಕಥೆ ಇದರಲ್ಲಿ ಇರೋದು. ಆದರೆ ಆ ಕಥೆಯೊಳಗೆ ಏನು ವಿಶೇಷ ಅಡಗಿದೆ ಅನ್ನೋದನ್ನು ಹೆಕ್ಕಿ ತೆಗೆಯೋದಷ್ಟೇ ನಮ್ಮ ಕೆಲಸ. ಹಾಗೆ ಈ ಒಂದು ಮಹಾಕಾವ್ಯದ ಒಂದು ಪ್ರಾರ್ಥನಾ ಶ್ಲೋಕವನ್ನು ಅವರು ಈಗ ಓದಿದ್ದಾರೆ. ಎಲ್ಲ ಮಹಾಕಾವ್ಯಗಳಲ್ಲಿ ಮಾಡೋ ಹಾಗೆ ಆರಂಭದಲ್ಲಿ ಶ್ರೀಕಾರದಿಂದ ಅವರ ಒಂದು ಪದ್ಯವನ್ನು ಆರಂಭ ಮಾಡ್ತಾರೆ. ಅದರ ಹಾಗೆ ಇದು ಕೂಡ ಇದೆ. ಆ ಮಹಾವಿಷ್ಣು, ಯಾಕೆಂದರೆ ಇದು ದಶಾವತಾರದ ಕಥೆ ಆದ್ದರಿಂದ ಮಹಾವಿಷ್ಣುವಿನ ಅವತಾರ ಆದ್ದರಿಂದ ಆ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥನೆ ಮಾಡುವಂತಹ ಒಂದು ಪದ್ಯವನ್ನು ಅವರು ಈಗ ಓದಿ ಹೇಳಿದ್ರು ನಿಮಗೆ. ಆ ವಿಷ್ಣುವಿನ ಸ್ತುತಿಯೊಂದಿಗೆ ನಮ್ಮ ಕಾವ್ಯ ಕೂಡ ಯಶಸ್ವಿಯ ಪಡೆಯಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಅವರು ಈ ಒಂದು ಪ್ರಾರ್ಥನಾ ಪದ್ಯದ ಮೂಲಕ ಸಲ್ಲಿಸಿದ್ದಾರೆ. ಈಗಾಗಲೇ ಈ ಕಥಾಭಾಗದ ಹಿಂದಿನ ಭಾಗ ತಮಗೆ ಗೊತ್ತಿರಬಹುದು. ಶೂರ್ಪಣಖ ಪ್ರಸಂಗ ಆಗಿರ್ತದೆ. ಅದರ ನಂತರದಲ್ಲಿ ಸೀತೆಯನ್ನು ಅಪಹರಿಸುವುದಕ್ಕೆ ರಾವಣ ನಿರ್ಧಾರ ಮಾಡಿ ಮಾರೀಚನ ಹತ್ತಿರ ಹೋಗಿ ಅವನ ಸಹಾಯವನ್ನು ಕೇಳಿಕೊಂಡಿದ್ದು ಆಗಿದೆ. ಈ ಮುಂದಕ್ಕೆ ಕತೆ ಹೇಗೆ ಬರುತ್ತೆ ಅನ್ನೋ ಕಥಾಭಾಗವನ್ನು ಇಲ್ಲಿ ನಾವು ಮುಂದಕ್ಕೆ ವಿವರಿಸ್ತಾ ಹೋಗ್ತೀವಿ. ಮಾರೀಚ ರಾಜಗಧೀನನಾಗುತ್ತ ಭಯದಲೊಪ್ಪುತ ಹೀನ ಕಾರ್ಯಕ್ಕೆ ಸಿದ್ಧನಾನಿಗೆ ಹೋಗುವ ಎನ್ನಲು ನೀನು ನನಗನುಕೂಲವೀಗಲು ಮಾನ್ಯ ಮಾಡಿದ ಮಾತಿನಿಂದ
ಮಾನಿತನು ತನಗೆ ಎಂದು ರಾವಣನು ಉಬ್ಬಿ ತಬ್ಬಿದನು. ದೀನನ ಮಾರೀಚ ರಾಜಗಧೀನನಾಗುತ್ತ. ಆರಂಭದ ವಾಕ್ಯವೇ ಒಂದು ವಿವರಣೆಯನ್ನು ಕೊಡುತ್ತೆ. ದೀನನು ಆ ಮಾರೀಚ. ಮಾರೀಚ ಬಹಳ ದೀನನಾಗಿದ್ದಾನೆ, ಕೇಳಿಕೊಳ್ಳೋ ಸ್ಥಿತಿಯಲ್ಲಿದ್ದಾನೆ ಅವನು. ರಾಜಗಧೀನನಾಗುತ್ತ. ರಾಜ ಅಂದರೆ ಇಲ್ಲಿ ರಾವಣ. ರಾವಣನಿಗೆ ಅಧೀನನಾಗಿದ್ದಾನೆ. ಅವನು ಹೇಳಿದ ಹಾಗೆ ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಯಾಕೆಂತಂದ್ರೆ ಇಲ್ಲಿ ರಾವಣ ಬಂದು ಮಾರೀಚನನ್ನ ಸಹಾಯ ಕೇಳ್ತಾನೆ. ನೀನು ಈ ರೀತಿಯಾಗಿ ನನಗೆ ಸಹಾಯ ಮಾಡು, ನಾನು ಸೀತೆಯನ್ನು ಅಪಹರಿಸ್ತೇನೆ ಅಂತ. ರಾಮನ ಬಗ್ಗೆ ಮಾರೀಚನಿಗೆ ರಾವಣನಿಗಿಂತ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದ್ರೆ ಹಿಂದೆ 2 ಬಾರಿ ರಾಮನಿಂದ ಪೆಟ್ಟು ತಿಂದಿದ್ದಾನೆ. ರಾಮನ ಬಾಣದ ರುಚಿಯನ್ನು ಅರಿತಿದ್ದಾನೆ ಮಾರೀಚ. 2 ಬಾರಿಯೂ ಕೂಡ ಅವನು ಹಿಂದೋಡಿದ್ದಾನೆ, ಆ ನೋವನ್ನು ಅನುಭವಿಸಿದ್ದಾನೆ. ಅವನಿಗೆ ರಾಮನ ಬಗ್ಗೆ ಎಷ್ಟು ಭಯ ಇತ್ತಂದ್ರೆ ಅವನು ಎಲ್ಲಿದ್ರೂ ಕೂಡ ಮರದಲ್ಲೂ ಗಿಡದಲ್ಲೂ ರಾಮ ಕಾಣಿಸ್ತಾ ಇದ್ದಾನೇನೋ ಅನ್ನುವಂತಹ ಭಯ ಅವನಲ್ಲಿ ಇದೆ ಮಾರೀಚನಿಗೆ. ಹಾಗಾಗಿ ಅವನು ರಾವಣನಿಗೆ ಬುದ್ಧಿವಾದ ಹೇಳ್ತಾನೆ. ಇದಕ್ಕೆ ಮೊದಲು ಎಷ್ಟು ಹೇಳಿದ್ರೂ ಕೂಡ ರಾವಣ ಕೇಳೋದಿಲ್ಲ. 1 ಬಾರಿ ಇವನು ಹೇಳಿದ್ದನ್ನ ಕೇಳಿ ಒಪ್ಪಿಕೊಂಡ ಹಾಗೆ ಹಿಂತಿರುಗಿದ್ರು, ಮತ್ತೆ ಬಂದು ಇವನಿಗೆ ಒತ್ತಾಯ ಮಾಡ್ತಾನೆ, ನನಗೆ ಸಹಾಯ ಮಾಡು, ಇಲ್ಲದೆ ಹೋದ್ರೆ ನೀನು ರಾಮನ ಬಾಣದಿಂದಲ್ಲ ಈಗಲೇ ನನ್ನ ಕೈಲಿ ಸಾಯ್ತೀಯ ನೀನು ಅನ್ನುವಂಥ ಒಂದು ಹೆದರಿಕೆಯನ್ನು ಕೂಡ ಒಡ್ತಾನೆ ಅವನಿಗೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಾರೀಚನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಆಯಿತು, ನಿನ್ನ ಪ್ರಯತ್ನಕ್ಕೆ ನಾನು ಜೊತೆ ಕೊಡ್ತೇನೆ ಅನ್ನುವಂಥ ಒಂದು ಒಪ್ಪಿಗೆಯನ್ನು ಕೊಡ್ತಾನೆ. ಅದನ್ನೇ ಇಲ್ಲಿ ಸೂಚಿಸಿರೋದು ದೀನನ ಮಾರೀಚ ರಾಜಗಧೀನನಾಗ್ತಾನೆ ಅಂತ. ಭಯದಲ್ಲೊಪ್ಪುತ, ಆ ಒಂದು ಭಯದಲ್ಲಿ ಹೇಗೂ ನಾನು ಸಾಯ್ತೀನಿ, ಅಲ್ಲಾದರೂ ಸಾಯ್ತೀನಿ, ಇಲ್ಲಾದರೂ ಸಾಯ್ತೀನಿ, ಇವನಿಗೆ ತುತ್ತಾಗಿ ಸಾಯೋಕ್ಕಿಂತನೂ ರಾಮನ ಬಾಣಕ್ಕೆ ನಾನು ಬಲಿಯಾಗೋಣ ಅನ್ನುವಂಥ ಒಂದು ವಿಷಯ ಯೋಚನೆ ಮಾಡಿ ಹೀನ ಕಾರ್ಯಕ್ಕೆ ಸಿದ್ಧ. ಅವನಿಗೆ ಗೊತ್ತು ಇದು ಒಳ್ಳೆಯ ಕಾರ್ಯ ಅಲ್ಲ ಅಂತ. ರಾವಣನಿಗೆ ಹೇಳಿದ್ದಾನೆ, ಇದು ಒಳ್ಳೆಯದಲ್ಲಪ್ಪ, ಸೀತೆಯ ಅಪಹರಣ ಮಾಡಬೇಡ, ಇದು ನಿನ್ನ ಕೊನೆಗೆ ಕಾರಣ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಮಾರೀಚ ಅವನಿಗೆ ಹೇಳಿರ್ತಾನೆ. ಆ ಒಂದು ಹೀನ ಕಾರ್ಯಕ್ಕೆ ಮನಸ್ಸೊಪ್ಪದಿದ್ರೂ ಕೂಡ ಆತ ಸಿದ್ಧನಾಗ್ತಾನೆ. ಆಯಿತು, ನಾನು ಹೋಗ್ತೇನೆ ಎನ್ನುವಂಥ ಮಾತನ್ನು ಹೇಳಿದಾಗ ರಾವಣನಿಗೆ ಬಹಳ ಆನಂದ ಆಗ್ಬಿಡ್ತದೆ. ನನಗೆ ಅನುಕೂಲನಾಗಿದ್ದೀಯಾ ನೀನು, ತುಂಬ ಸಂತೋಷ ಅಂತ ಹೇಳಿ ಮಾರೀಚನನ್ನ ತಬ್ಬಿಕೊಳ್ತಾನೆ. ಆಯಿತು ಅಂತ ಅವನು ಇಲ್ಲದ ಉತ್ಸಾಹವನ್ನ ಮಾರೀಚ ಬರೆಸ್ಕೊಂಡು ಇಬ್ಬರು ಕೂಡ ರಥವನ್ನ ಹತ್ತುತ್ತಾರೆ. ಹತ್ತು ಬಿಟ್ಟು ಆ ಆಶ್ರಮ ಏನಿದೆ, ರಾಮ ಇದ್ದಂತಹ ಆಶ್ರಮ, ಅಲ್ಲಿಗೆ ನಾವು ತೆರಳೋಣ ಅಂತ ಆಕಾಶ ಮಾರ್ಗದಲ್ಲಿ ಅವರು ಬಂದು ಆಶ್ರಮದ ಹತ್ತಿರ ಬರ್ತಾರೆ. ಅಲ್ಲಿ ಬಂದಾಗ ರಾಮನ ಆಶ್ರಮ ಒಂದು ಬಾಳೆಯ ತೋಟದ ಹತ್ತಿರ ಇರ್ತದೆ. ಬಾಳೆಯ ಕಂದುಗಳು, ಬಾಳೆಯ ಗಿಡ ಅದೆಲ್ಲ ಇತ್ತಲ್ಲ, ಅದರ ಒಂದು ಹಿನ್ನೆಲೆಯಲ್ಲಿ ಇವರಿಬ್ಬರು ಬಂದು ನಿಂತ್ಕೊಳ್ತಾರೆ. ಇಬ್ಬರು ನಿಂತ್ಕೊಂಡಾಗ ರಾವಣನು ಹೇಳ್ತಾನೆ, ನೋಡು, ನಾನು ಈ ದೂರದಿಂದಲೇ ನೋಡ್ತಾ ಇರ್ತೇನೆ, ನಿನ್ನ ಕಾರ್ಯವನ್ನು ನೀನು ಮಾಡು, ಮುಂದಿನ ಕಾರ್ಯಕ್ಕೆ ನಾನು ಸಿದ್ಧನಾಗ್ತಾನೆ ಅಂತ ಹೇಳಿ ಹಿಂದಕ್ಕೆ ಸೆರೆದು ಮಾರೀಚನನ್ನ ಮುಂದಕ್ಕೆ ಬಿಟ್ಟು ಏನಾಗ್ತದೆ ಮುಂದೆ ನೋಡೋಣ, ನಾನು ಮುಂದಿನ ಕಾರ್ಯಕ್ಕೆ ಸಿದ್ಧನಾಗೋಣ ಅನ್ನುವಂತಹ ಒಂದು ಚಿಂತೆಯಲ್ಲಿ ರಾವಣ ಅಲ್ಲಿ ಕಾಯ್ತಾ ಇರ್ತಾನೆ. ಆಗ ತಳೆಯುತ ಅದ್ಭುತ ಜಿಂಕೆ ರೂಪವ ತಳೆಯುತ ಸುಳಿದು ಹುಸಿ ಮಾರೀಚ ರಾಮನ ಸೆಳೆಯುವ ಆಶ್ರಮ ಬಳಿಯ ಬಾಗಿಲಲಿ ಅಲೆದಾಡಿದನು. ಹೊಳೆವ ಮಾಯಾಮೃಗದ ಕೊಂಬಿನ ತೆಳು ತೋರಿರಲು ಇಂದ್ರನೀಲದಿ ಬಿಳುಪಿನರ್ಧದಿ ಕಪ್ಪಿನರ್ಧದಿ ಮುಖವು ತಾಪೂರ್ಣ. ರಾವಣನ ಮಾತಿಗೆ ಒಡಂಬಟ್ಟು ಮಾರೀಚ ತನ್ನ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದಾನೆ. ತಳೆಯುತ್ತದ್ಭುತ ಜಿಂಕೆ ರೂಪವ, ಒಂದು ಜಿಂಕೆಯ ಎರಳೆಯ ರೂಪವನ್ನ ಮಾರೀಚ ತಳೆದಿದ್ದಾನೆ. ಎಂತಹ ಜಿಂಕೆ, ಅದ್ಭುತವಾದಂತಹ ಜಿಂಕೆ. ಈ ಹುಸಿ ಮಾರೀಚ ತಳೆದಂಥ ಅವನು ಮಾಯಾವಿ, ಅವನ ತಾಯಿ ತಾಟಕ್ಕೆ ಕೂಡ ಮಾಯವೇ, ಮಾಯಕ್ಕೆ ಬಹಳ ಹೆಸರು ಅವರು. ಹಾಗಾಗಿ ಒಂದು ಅದ್ಭುತವಾದ ಜಿಂಕೆ ರೂಪವನ್ನು ಆತ ತಳೆದು ಆ ಆಶ್ರಮದ ಬಾಗಿಲಲ್ಲಿ, ಅದರ ಹೊರಭಾಗದಲ್ಲೆಲ್ಲ ಸುಳಿದಾಡ್ತಾ ಇದ್ದಾನಂತೆ. ಹೇಗಿದೆಯಪ್ಪ ಜಿಂಕೆ ಅಂತಂದ್ರೆ, ಹೊಳೆವ ಮಾಯಾಮೃಗದ ಕೊಂಬಿನ ತೆಳುವು, ಅದರ ಆ ಕೊಂಬುಗಳು ಹೊಳೆಯುವಂತಹ ಒಂದು ರೀತಿಯಲ್ಲಿ, ಇಂದ್ರನೀಲದಿ ಬಿಳುಪಿನರ್ಧದಿ ಕಪ್ಪಿನರ್ಧದಿ, ಅದರ ಮುಖ ಎಲ್ಲೋ ಒಂದು ಸ್ವಲ್ಪ ಕಪ್ಪು ಸ್ವಲ್ಪ ಬಿಳುಪು ಅನ್ನೋ ರೀತಿಯಲ್ಲಿ ಇದೆಯಂತೆ. ಇಂದ್ರನೀಲ ವರ್ಣದ ಒಂದು ಛಾಯೆ ಅದರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ
ಹಾಗೆ ಕಿವಿ ಅನ್ನೋದು, ಅದರ ಕಿವಿ ಅನ್ನೋದು ಕೆನ್ನೈದಿಲೆಗೆ ಸಮ ಆಗಿತ್ತಂತೆ. ಅಂತಹ ಒಂದು ಸೌಂದರ್ಯವನ್ನು ಅದು ಪಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ತನ್ನ ಕತ್ತನ್ನ ಎತ್ತುತ್ತಾ ಗತ್ತಿನಲ್ಲಿ ಜಿಂಕೆಯನ್ನ ತಾವೆಲ್ಲ ನೋಡಿರ್ತೀರ, ಅದು ಹೇಗೆ ನಲಿದಾಡುತ್ತಾ ಒಲೆದಾಡುತ್ತಾ ಓಡಾಡ್ತಾ ನಮ್ಮನ್ನ ಕಣ್ ಸೆಳೆಯುತ್ತೆ ಅಂತ. ಅದೇ ರೀತಿಯಲ್ಲಿ ಈ ಮಾಯಾ ಮಾರೀಚ ಮೃಗ ತನ್ನ ಕೊಂಕು ಕತ್ತನ್ನ ಬಳಕಿಸುತ್ತಾ ಆ ತನ್ನ ಬಿಳುಪಿನ ಹೊಳೆಯುವ ಚಿನ್ನದ ಮೈಯನ್ನ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡಿಸುತ್ತಾ ಅದರ ಸಣ್ಣ ಸೊಂಟ ವೈಡೂರ್ಯದಂತಹ ಗೊರಸುಗಳಂತೆ, ಕಾಲಿನ ಗೊರಸುಗಳು ವೈಡೂರ್ಯದ ಹಾಗೆ ಹೊಳಿತಾ ಇತ್ತಂತೆ. ಹೀಗೆ ಮಿರಿ 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 ಮಿಂಚುವಂತಹ ಆ ಕನಕ ಚರ್ಮವನ್ನು ಹೊಂದಿದಂತಹ ಆ ಜಿಂಕೆ ಆಶ್ರಮದ ಸುತ್ತ ಮುತ್ತ ಎಲ್ಲ ಅಲ್ಲಲ್ಲಿ ಕುಣಿದಾಡ್ತಾ ಇದೆಯಂತೆ. ಆ ಪದ್ಯ ಕೂಡ ಎಷ್ಟು ಚೆನ್ನಾಗಿದೆ, ಸೊಗಸಾಗಿದೆ ಅಂದ್ರೆ ನೋಡಿ, ಅವರು ಅಲ್ಲಿ ಕುಣಿಯುತ್ತ ಲಿಲ್ಲಿ ಜಿಗಿಯುತ್ತ ಲೆಲ್ಲ ಕಡೆಯಲ್ಲಿ ಹಿಂದು ಮುಂದಕ್ಕೂ ಲಲ್ಲೆಯಾಡುವ ಪರಿಯ ಬೆಳಕಿನ ಮಿಂಚಿನ ಕೋಲು, ಹುಲ್ಲು ಗರಿಕೆಯ ತರಿದು ತಿನ್ನುತ್ತ ಮೆಲ್ಲ ಮೆಲ್ಲಗೆ ಕುಣಿಯ ತೋಡುತ್ತ ಚೆಲ್ವಲನೆಯ ಮನವ ಸೆಳೆಯಲು ಜಿಗಿದು ನೆಗೆದಾಡೆ. ಸಿದ್ಧನಾಗ್ಬಿಟ್ಟಿದ್ದಾನೆ ಮಾರೀಚ. ಈ ರೀತಿ ತನ್ನ ಮಾಯಾ ರೂಪದ ಜಿಂಕೆಯ ಮೂಲಕ ಅಲ್ಲೆಲ್ಲ ಲಲ್ಲೆಯಾಡ್ತಾ ಇದ್ದಾನೆ. ಹಾಗೆ ಆಡ್ತಾ ಆಡ್ತಾ ನಿಜವಾದ ಜಿಂಕೆಗಳು ಕೂಡ ಅಲ್ಲಿತ್ತಲ್ಲ ಆಶ್ರಮದ ಹತ್ರ, ಅದರ ಮಧ್ಯದಲ್ಲಿ ಕೂಡ ಓಡಾಡ್ತಾ ಇದ್ದಾನೆ. ಆ ಜಿಂಕೆಗಳು ಇವನ ಈ ಜಿಂಕೆಯನ್ನು ನೋಡಿ ಹತ್ತಿರಕ್ಕೆ ಬಂದಂತೆ. ಓಹೋ, ಯಾರೋ ನನ್ನ ಸಂಗಾತಿಯೇ ಇರಬೇಕಿದು, ನಮ್ಮ ಜೊತೆ ಇವನು ಸಹಚರ ಅನ್ನೋ ದೃಷ್ಟಿಯಿಂದ ಬಂದರೂ ಕೂಡ ಒಮ್ಮೆ ಮೂಸಿ ನೋಡಿದಾಗ ಅವಕ್ಕೆ ಅನುಮಾನ ಆಯಿತು. ಒಂದೇ ಕ್ಷಣ ಅಷ್ಟೇ ತಿಳಿದು ಹೋಯ್ತು ಉಳಿದ ಜಿಂಕೆಗಳಿಗೆ, ಇದು ನಮ್ಮ ಹಾಗಿನ ಜಿಂಕೆ ಅಲ್ಲ, ಇದು ಬೇರೆ ಅಂತ. ತಕ್ಷಣವೇ ದೂರ ದೂರ ಓಡಿಬಿಟ್ಟುವಂತೆ ಜಿಂಕೆಗಳು. ಈ ಒಂದು ಸನ್ನಿವೇಶ ವಾಲ್ಮೀಕಿ ರಾಮಾಯಣದ್ದೇ. ಅಲ್ಲಿ ವಾಲ್ಮೀಕಿ ಇಷ್ಟೊಂದು ಬರೆದರೆ ಇಲ್ಲಿ ಕವಿ ನರಹರಿಯವರು ಹೇಳ್ತಾರೆ, ಅದನ್ನ ಸ್ವಲ್ಪ ಮಟ್ಟಿಗೆ ಮುಂದುವರಿಸಿ ಹೇಳ್ತಾರೆ. ಆ ಭಾವವನ್ನ, ಆ ವಾಸನೆಯನ್ನ ಹಿಡಿದು ಮೃಗ ಹೇಗೆ ಅರಿವನ್ನ ಮೂಡಿಸ್ಕೊಳ್ಳುತ್ತೋ, ಒಳ್ಳೆಯದು ಕೆಟ್ಟದ್ದು, ಸದ್ಭಾವ ದುರ್ಭಾವ, ಅದು ಇದು ನನಗೆ ಸರಿ ಅಲ್ಲ ಅನ್ನುವಂತಹ ಒಂದು ಬುದ್ಧಿ ಅದಕ್ಕೆ ಹೇಗೆ ತೋರ್ತದೋ ಅಂತಹ ಬುದ್ಧಿ ಮಾನವರಿಗೂ ಇದ್ದಿದ್ರೆ ಎಷ್ಟು ಸಹಜವಾಗಿರ್ತಿತ್ತು, ಚೆನ್ನಾಗಿರ್ತಿತ್ತಲ್ವೇ. ನೋಡಿ, ನಾವು ದುರ್ಗುಣಗಳಿಂದ ದೂರ ಹೋಗ್ಬಿಡ್ಬೋದಾಗಿತ್ತು ತಕ್ಷಣ. ಆದರೆ ನಮಗೆ ಆ ಒಂದು ಗುಣ ಇಲ್ಲವಲ್ಲ ಅನ್ನೋ ಒಂದು ಭಾವವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಇದು ಕವಿ ಚಾತುರ್ಯ ಮಧ್ಯದಲ್ಲಿ ದೊರಕುವಂಥದ್ದು. ಹೀಗೆ ಆ ಜಿಂಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಂತಹ ಸಮಯದಲ್ಲಿ ಮುಂದೇನಾಯ್ತು ಅಂತಂದ್ರೆ, ಹಿಡಿದು ಬುಟ್ಟಿಯ ಹಿಡಿದು ನಡೆದು ಬಂದಳು, ಬುಟ್ಟಿಯ ಹಿಡಿದು ನಡೆದು ಬಂದಳು, ಗಿಡಲತೆಯ ಹೂಗಳನ್ನು ಬೇಡುತ್ತಲೀ. ಬುಟ್ಟಿಯ ಹಿಡಿದು ಬಂದಳು, ಅಡವಿ ದೇವತೆಯಂತೆ ಸೀತೆಯು ಸಹಜ ಬೆಡಗಿನಲಿ. ಬಿಡಿಯ ಶೋಕವು ಕೆಡದ ಕಣಿಗಲೇ, ಜಡೆಗೆ ಸಂಪಿಗೆ ಮುಡಿಗೆ ಮಲ್ಲಿಗೆ ಬಿಡಿಸುತ್ತ ಆರಿಸಿ ಹರಿಣ ಗಣ್ಣಲಿ ಹರಿಣಿ ನೋಡಿದಳು, ಹರಿಣಿ ನೋಡಿದಳು. ರಾವಣ ಬಯಸಿದ್ದಂತಹ ಸಮಯ ಹತ್ರ ಬಂತು. ಆ ಮಾರೀಚ ಮಾಯಾಮೃಗ ಓಡಾಡ್ತಿತ್ತಲ್ಲ, ಅದು ಸಿದ್ಧವಾದ ಆ ಕ್ಷಣದಲ್ಲೇ ಹಿಡಿದು ಬುಟ್ಟಿಯ ನಡೆದು ಬಂದಳು. ಹೂವಿನ ಬುಟ್ಟಿಯನ್ನು ಹಿಡಿದು ನಡೆದು ಬರ್ತಾ ಇದ್ದಾಳೆ. ಯಾರು? ಸೀತಾಮಾತೆ. ಆಕೆ ಹೇಗೆ ಬಂದಳು ಅನ್ನುವಂಥದ್ದನ್ನ ಈ ಒಂದು ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ ಕವಿ. ಗಿಡಲತೆಯ ಹೂಗಳನ್ನು ಬೇಡುತ್ತಾ, ಅಂದ್ರೆ ಗಿಡಗಳಲ್ಲಿ ಹೂಗಳನ್ನು ಬಿಡಿಸ್ತಾ ಬರ್ತಾ ಇದ್ದಾಳೆ ಸೀತೆ ಬುಟ್ಟಿಯನ್ನು ಇಟ್ಕೊಂಡು. ಬಹಳ ಸಹಜವಾದ ಅಡವಿ ದೇವತೆಯ ಹಾಗೆ ಕಾಣಿಸ್ತಾ ಇದ್ದಾಳಂತೆ ಅವಳು. ಆ ಒಂದು ಅಲಂಕಾರದಲ್ಲಿ ಒಂದೊಂದೇ ಗಿಡದ ಹೂವು ಬಿಡಿಸ್ತಾ ಇದ್ದಾಳೆ ಅವಳು. ಬಿಡಿ ಅಶೋಕದ ಹೂವನ್ನು ಬಿಡಿಸ್ತಾ ಇದ್ದಾಳೆ. ಕಣಿಗಲೆಯನ್ನ ಹೂ ಬಿಡಿಸ್ತಾ ಇದ್ದಾಳೆ. ಹೀಗೆ ಬೇರೆ ಬೇರೆ ಹೂಗಳು ಅಲ್ಲಿ ಬೆಳೆದಿದ್ದಂಥದ್ದು, ಅದನ್ನೆಲ್ಲ ಹೆಕ್ಕಿ ತನ್ನ ಹೂ ಬುಟ್ಟಿಗೆ ಹಾಕ್ಕೋತಾ ಇದ್ದಾಳೆ. ಜಡೆಗೆ ಸಂಪಿಗೆಯನ್ನು ಮುಡಿದಿದ್ದಾಳೆ. ಮುಡಿಗೆ ಮಲ್ಲಿಗೆಯ ದಂಡೆಯನ್ನ ಕೂಡ ಆಕೆ ಧರಿಸಿದ್ದಾಳೆ. ಹೀಗೆ ಆ ಹೂಗಳನ್ನ ಬಿಡಿಸ್ತಾ ಇರೋ ಅಡವಿ ದೇವತೆಯ ಹಾಗೆ ಬಂದಂತಹ ಸೀತೆ ಆ ಹರಿಣಿ ಎದುರಲ್ಲಿ, ಅಂದ್ರೆ ಜಿಂಕೆ ಎದುರಲ್ಲಿ, ಅವಳ ಕಣ್ಣೆದುರಿಗೆ ಸುಳಿದಾಡ್ತಾ ಇದೆ ಈ ಒಂದು ಮಾಯಾ ಚಿನ್ನದ ಜಿಂಕೆ. ಅದರ ಆ ಮೋಹಕತೆಯನ್ನ ಹರಿಣಿ ಕಂಗಳಲ್ಲಿ ನೋಡ್ತಾ ಇದ್ದಾಳೆ. ಅವಳ ಜಿಂಕೆ ಕಣ್ಣುಗಳಿಂದ ಆ ಜಿಂಕೆಯನ್ನ ಆಕೆ ನೋಡ್ತಾ ಇದ್ದಾಳೆ. ಬೆರಗುಗೊಂಡಿದ್ದಾಳೆ ಸೀತೆ. ಅಬ್ಬಾ,
ಇಂತಹ ಜಿಂಕೆಯನ್ನು ನಾನು ನೋಡೇ ಇರಲಿಲ್ಲ ಜೀವಮಾನದಲ್ಲಿ. ಅಷ್ಟು ವರ್ಷದಿಂದ, ಈಗಾಗಲೇ ಅವರು ಕಾಡಿನಲ್ಲಿ ಕಳೆದು 13 ವರ್ಷಗಳಾಗ್ತಾ ಇದೆ. ಈ 13 ವರ್ಷಗಳ ವನವಾಸದಲ್ಲಿ ನಾನು ಇಂತಹ ಜಿಂಕೆಯನ್ನೇ ನೋಡಿರ್ಲಿಲ್ವಲ್ಲ ಅನ್ನುವಂಥ ಒಂದು ಬೆರಗು ಗಣ್ಣಿನಲ್ಲಿ ಸೀತೆ ಅದನ್ನ ನೋಡ್ತಾ ಇದ್ದಾಳೆ. ಆ ಚರ್ಮದ ಮಿಂಚು, ಆ ಚುಕ್ಕಿಗಳ ಒಂದು ಸೌಂದರ್ಯ, ಇದನ್ನೆಲ್ಲ ನೋಡ್ತಾ ಇದ್ದಾಳೆ. ಅದು ಹುಲ್ಲು ತಿಂತಾ ಇರುವಂತಹ ಅದರ ಬಾಯಿಯ ಸೊಗಸು, ಅದರ ಮುಖದ ಸೊಗಸು, ಇದನ್ನೆಲ್ಲ ನೋಡಿ ಮೋಹಗೊಂಡಿದ್ದಾಳೆ ಸೀತೆ. ಆ ಮೋಹದಲ್ಲಿ ಆಕೆ ಏನ್ ಮಾಡ್ತಾಳಪ್ಪ ಅಂದ್ರೆ, ತೀಡಿತಿದ್ದಿದ ಚಿತ್ರ ಚಿಗರೆಯ ಕಾಡುವಂಥ ಆಕರ್ಷಣೆಗೆ ಬಲು ಮೋಡಿ ಮಂತ್ರದಿ ಮುಗ್ಧಳದಂತಾಗೆ ಜಾನಕಿಯೋ. ಓಡಿ ಬನ್ನಿರಿ, ಓಡಿ ಬನ್ನಿರಿ ರಾಮ ಲಕ್ಷ್ಮಣರೇ, ಓಡಿ ಬನ್ನಿರಿ, ನೋಡಿ ನೋಡಿರಿ ಜಿಂಕೆ ಚಂದವ ನೋಡಿ ನೋಡಿರಿ, ಓಡಿ ಹೋಗುವ ಮೊದಲು ಕಾಣಿರೆನುತ್ತ ಕೂಗಿರಲು. ನರರಲುತ್ತಮರಿಬ್ಬರೂ ಸಹ ಕರೆದ ಕೂಡಲೇ ಓಡಿ ಬಂದಿರೆ, ತರುಣಿ ತೋರಿದ ವಿರಳದೆರಳೆಯ ನೋಡಿ ಬೆರಗಾಗಿ. ತರುಣ ಲಕ್ಷ್ಮಣ ಕಂಡ ತಕ್ಷಣ, ತರುಣ ಲಕ್ಷ್ಮಣ ಕಂಡ ತಕ್ಷಣ ಖರೆ ವಿಲಕ್ಷಣ ಚಿಗರೆ ಮಾಯಾಸುರನು ಮಾರೀಚನದೆ ಮಾಯಾ ಮೃಗವಿದೆಂದೆನುತ. ಆ ಮೋಹಕ ಜಿಂಕೆಯನ್ನು ನೋಡಿದ, ಆ ಮೋಹದಲ್ಲಿ ಸಿಕ್ಕಿಬಿದ್ದಂತಹ ಸೀತೆ, ಆ ತೀಡಿ ತಿದ್ದಿದ ಚಿತ್ರದಂತಿದ್ದಂತಹ ಚಿಗರೆಯೇ ಅದರ ಆಕರ್ಷಣೆಗೆ ಒಳಗಾಗಿ ತತ್ಕ್ಷಣ ತನ್ನ ಗಂಡನಾದಂತಹ ರಾಮನನ್ನ, ಮೈದುನ ಲಕ್ಷ್ಮಣನನ್ನ ಕೂಗಿ ಕರೆದಿದ್ದಾಳೆ. ಓಡಿ ಬನ್ನಿ, ಓಡಿ ಬನ್ನಿ, ಇದು ಓಡಿ ಹೋಗುವ ಮುನ್ನ ನೀವು ಓಡಿ ಬಂದುಬಿಡಿ, ಅದನ್ನ ನೋಡಿ ಎಂತಹ ಜಿಂಕೆ, ನಾವು ಯಾವತ್ತೂ ಕೂಡ ಇಂತಹ ಜಿಂಕೆಯನ್ನು ನೋಡಿಲ್ಲ, ಬನ್ನಿ ಬನ್ನಿ ಅಂತ ಕರೀತಾಳೆ ವೇಗದಲ್ಲಿ. ಅವಳ ಆವೇಗದ ಧ್ವನಿಯನ್ನ ಕೇಳಿ ನರರಿಬ್ಬರು, ಅಂದ್ರೆ ರಾಮ ಲಕ್ಷ್ಮಣರಿಬ್ಬರು ಎಲ್ಲೋ ಒಳಗಡೆಯೋ ಆಚೆಯೋ ಇದ್ದಂಥವರು ದಡ ದಡ ಅಂತ ಓಡಿ ಬರ್ತಾರೆ. ಏನಾಯ್ತು ಏನು ಅನ್ನೋ ರೀತಿಯಲ್ಲಿ ಓಡಿ ಬರ್ತಾರೆ. ಬಂದು ಅವರೂ ಸಹ ಆ ಒಂದು ಜಿಂಕೆಯ ಒಂದು ವೈಚಿತ್ರ್ಯವನ್ನು ನೋಡ್ತಾರೆ. ಅಬ್ಬ, ಬೆರಗಾಗಿ ಬಿಡ್ತಾರೆ ಅವರು ಕೂಡ. ನಾವು ಕೂಡ ಕಂಡಿರಲಿಲ್ಲ ಇಂತಹ ಜಿಂಕೆಯನ್ನ, ಎಂತಹ ಅದ್ಭುತ ಜಿಂಕೆ, ಏನು ಬಣ್ಣ, ಏನು ಮಿಂಚು, ಏನು ಮೈ ಇದ್ರದ್ದು ಅನ್ನುವ ರೀತಿಯಲ್ಲಿ ಬೆರಗಾಗ್ತಾರೆ. ಆದರೆ ಆ ಲಕ್ಷ್ಮಣನಿಗೆ ಎಲ್ಲೋ ಒಂದು ಅವನ 6ನೇ ಇಂದ್ರಿಯ ಜಾಗೃತ ಆಗ್ತದೆ. ಈ ಹಿಂದೆ ಕೂಡ ದಂಡಕಾರಣ್ಯದಲ್ಲಿ ರಾಕ್ಷಸರನ್ನ ಕೊಲ್ಲುವಾಗ ಅವನಿಗೆ ಚೆನ್ನಾಗಿ ಅನುಭವ ಇತ್ತು, ಮಾರೀಚ ಎಂತ ಮಾಯಾವಿ ಅನ್ನೋದು. ಅದು ಥಟ್ಟನೆ ಎಲ್ಲೋ ಅವನ ಮೆದುಳಿಗೆ ಬರ್ತದೆ. ಬಂದ ತಕ್ಷಣ ಲಕ್ಷ್ಮಣ ಅಂದ್ಕೊಳ್ತಾನೆ ಮನಸ್ಸಿನಲ್ಲೇ, ಇದು ವಿಲಕ್ಷಣವಾದ ಚಿಗರೆ, ನಾವು ನೋಡಿದಂತಹ ಸಾಮಾನ್ಯ ಚಿಗರೆಯಲ್ಲ. ಇಂತಹ ಚಿಗರೆ, ಇಂತಹ ಜಿಂಕೆ ಕಾಡಿನಲ್ಲಿ ಎಲ್ಲೂ ಇರೋದು ನಾವು ಖಂಡಿತ ಕಂಡಿಲ್ಲ. ಹಾಗಾಗಿ ಬಹುಶಃ ಇದು ನಿಜವಾದ ಜಿಂಕೆಯಲ್ಲ, ಇದು ಮಾಯಾಮೃಗ ಇರಬಹುದು ಅನ್ನುವಂತಹ ಒಂದು ಸಂಶಯ ಅವನನ್ನ ಕಾಡ್ತದೆ. ತಕ್ಷಣ ತನ್ನ ಅನುಮಾನಕ್ಕೆ ಹಿನ್ನೆಲೆಯಾಗಿ ರಾಮನನ್ನ ಕರೆದು ಹೇಳ್ತಾನೆ, ರಾಮ, ಇದು ಕಪಟ ಜಿಂಕೆ, ನಾವು ಮಾರೀಚನನ್ನ ಚೆನ್ನಾಗಿ ಬಲ್ಲೆವು, ಆತ ಇಲ್ಲೇ ಎಲ್ಲೋ ಇರಬಹುದು ಅಂತ ಕಾಣಿಸ್ತದೆ, ನಮ್ಮನ್ನ ಕಾಡೋದಕ್ಕೋಸ್ಕರನೇ ಈ ರೀತಿ ಕಪಟ ಜಿಂಕೆಯ ವೇಷವನ್ನ ಧರಿಸಿ ಬಂದಿದ್ದಾನೆ ಆತ. ಇಲ್ಲದೆ ಹೋದ್ರೆ ಇಂತಹ ಜಿಂಕೆ ಈ ಜಗತ್ತಿನಲ್ಲಿ ಇರೋದು ಸಾಧ್ಯವೇ ಇಲ್ಲ. ಬಹಳ ಗೂಢವಾಗಿ ಅವನು ಈ ವೇಷವನ್ನ ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಈ ವೇಷ ಧರಿಸಿ ನಮ್ಮಲ್ಲಿಗೆ ಬಂದಿದ್ದಾನೆ ಅಂತ ಕಾಣುತ್ತೆ. ಆದ್ರಿಂದ ನಾವು ಎಚ್ಚರಿಕೆಯಿಂದ ಇರೋದು ಸಹಜ. ಇನ್ನು ನಾವು ಇದರಲ್ಲಿ ಮೋಹಕ್ಕೆ ಒಳಗಾಗಬಾರದು, ಆಕರ್ಷಣೆಗೆ ಒಳಗಾಗಿ ಆತ ಬೀಸಿದ ಬಲೆಗೆ ನಾವು ಬಿದ್ದು ಬಿಡ್ತೇವೆ. ಆದ್ದರಿಂದ ನಾವು ಇದರಲ್ಲಿ ಎಚ್ಚರವಿರೋಣ, ಸಂದೇಹವೇ ಬೇಡ ಅನ್ನುವಂತಹ ಎಚ್ಚರಿಕೆ ಮಾತನ್ನ ಆಡ್ತಾ ಇದ್ದಾಗ ಈ ಮೈದುನನ ಮಾತನ್ನ ಕೇಳಿ ಸೀತೆ ಹೇಳ್ತಾಳೆ, ತಡೆದು ಮೈದುನ ನಾಡಿದ ನುಡಿ ತಡೆದು ತಡೆಯಲಾರದೆ ಸೀತೆ ಎಂದಳು, ಹಿಡಿದು ತಾರೈ ರಾಮ ನನ್ನಯ ಮನವ ಸೆಳೆದಿರಲು, ಹಿಡಿದು ತಾರೈ ಜೀವ ಸಹಿತದು ಹಿಡಿದು ತಾರೈ,
ಹಿಡಿಯಲಾರದೆ ಹೋದೆಯಾದರೆ ಹುಡುಗಿಸುತ್ತ ಅದರ ಜೀವವನ್ನು ಹುಡುಗಿಸುತ್ತ ತಂದೊಡೆ ಅದರ ತೊಗಲು ಬುಡದಿ ಹಾಸುತ್ತ ನುಣುಪು ಹಿತವನು ಪಡೆದು ನಿನ್ನಯ ಬಳಿಯನ ಕುಳಿತೊಡೆ ಅದರ ಸೌಖ್ಯದ ಬಯಕೆಯ ತಿರಿಸೈ ನೀನು ರಾಮ. ತಡೆದು ಮೈದುನ ಆಡಿದ ಮಾತನ್ನ ಸೀತೆ ಮಧ್ಯದಲ್ಲೇ ತಡಿತಾಳೆ ಲಕ್ಷ್ಮಣನ್ನ. ಎಷ್ಟು ಅವಳು ಮೋಹಗೊಂಡಿದ್ದಾಳೆ ಅಂದ್ರೆ ಎಲ್ಲಿ ಲಕ್ಷ್ಮಣ ತನ್ನ ಆಸೆಗೆ ತಣ್ಣೀರೆರ್ಚಿ ಬಿಡ್ತಾನೋ ಅನ್ನುವಂತಹ ಭಯ ಅವಳನ್ನು ಕಾಡುತ್ತೆ. ತಡೆಯಲಾರದೆ ಸೀತೆ ಎಂದಳು. ತಡ್ಕೊಳಕ್ಕಾಗೋದಿಲ್ಲ ಅವಳಿಗೆ. ರಾಮನಿಗೆ ಹೇಳ್ತಾಳೆ, ಹಿಡಿದು ತಾರೈ ರಾಮ, ಆ ಒಂದು ಜಿಂಕೆಯನ್ನ ದಯವಿಟ್ಟು ಹಿಡಿದುಕೊಂಡು ಬಾ ರಾಮ, ನನ್ನ ಮನಸ್ಸನ್ನ ಅದು ತುಂಬಾ ಸೆಳೆದು ಬಿಟ್ಟಿದೆ. ಬಹಳ ನೀನು ಪ್ರಯತ್ನ ಪಟ್ಟು ಅದನ್ನ ಹಾಗೆ ತಂದು ಬಿಡು, ಹಿಡಿದು ತಂದು ಕೊಟ್ಬಿಡು ನನಗೆ. ಹಾಗೆ ನಿನಗೆ ಜೀವಸಹಿತ ಹಿಡಿಯೋದಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಅದರ ಜೀವವನ್ನ ಅಡಗಿಸುತ್ತಾ ಅದನ್ನ ಕೊಂದಾದರೂ ಕೂಡ ನನಗೆ ಆ ಜಿಂಕೆಯ ಚರ್ಮವನ್ನಾದರೂ ಹಿಡಿದು ತಗೊಂಬ. ಅದರ ಚರ್ಮ ಎಷ್ಟು ಸುಂದರವಾಗಿದೆ ಅಂದ್ರೆ ಅದನ್ನ ನಾನು ಕೆಳಗೆ ಹಾಕೊಂಡು ಅದರ ಆ ನುಣುಪಿನಲ್ಲಿ ಆ ಮೃದುತ್ವದಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ನನ್ನ ಮನಸ್ಸು ಹಾತೊರಿತಾ ಇದೆ. ದಯವಿಟ್ಟು ನೀನು ನನಗೆ ಆ ಜಿಂಕೆಯನ್ನ ಜೀವಂತವಾಗಿ ಆದರೂ ಸರಿ, ಇಲ್ಲದೆ ಆದರೂ ಸರಿ, ದಯವಿಟ್ಟು ಹಿಡಿದುಕೊಂಡು ಬಾ ಅನ್ನುವ ಮಾತನ್ನ ರಾಮನಿಗೆ ತನ್ನ ಅಪೇಕ್ಷೆಯನ್ನ ಹೇಳ್ತಾ ಇದ್ದಾಳೆ. ರಾಮ ಯೋಚನೆ ಮಾಡ್ತಾನೆ, ಈ ಕಡೆ ಲಕ್ಷ್ಮಣ ಕೂಡ ಎಚ್ಚರಿಸಿದ್ದಾನೆ. ಆದರೆ ಸೀತೆ ಸಾಧಾರಣವಾಗಿ ಯಾಕೆ ತನ್ನ ಬಯಕೆಯನ್ನ ಈ ರೀತಿ ಯಾವತ್ತೂ ವ್ಯಕ್ತಪಡಿಸದೇ ಇರೋಳು ಇವತ್ತು ಇಷ್ಟೊಂದು ಆವೇಗದಿಂದ ಅದನ್ನ ಹೇಳ್ಕೊಳ್ತಾ ಇದ್ದಾಳೆ. ರಾಮನಿಗೂ ಅಷ್ಟೇ ಆ ಜಿಂಕೆಯ ಮೇಲೆ ಸ್ವಲ್ಪ ಮಟ್ಟಿಗೆ ಮೋಹ ಉಂಟಾಗ್ತದೆ. ಆ ಜಿಂಕೆ ಬಹುಶಃ ದೇವಲೋಕದಲ್ಲಾದರೂ ಯಾವ ಲೋಕದಲ್ಲೂ ಇರ್ಲಿಕ್ಕಿಲ್ವೇನೋ ಅಂತಹ ಒಂದು ಅದ್ಭುತವಾದ ಜಿಂಕೆ ಇದು. ಇದನ್ನ ಖಂಡಿತ ನಾವು ಹಿಡಿದಿಟ್ಕೊಳ್ಳುವಂಥದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನುವಂತಹ ಭಾವ ಕೂಡ ರಾಮನಲ್ಲಿ ಸುಳಿದು ಹೋಗ್ತದೆ. ಹೌದು, ಇದು ಒಂದು ರೀತಿಯ ಸೋಜಿಗವೇ ಹೌದು. ಇದನ್ನ ಹಿಡ್ಕೊಂಡು ಹೋಗೋಣ ಅಂತ ಸೀತೆ ಕೂಡ ಹೇಳ್ತಾಳೆ. ಇದನ್ನ ತಗೊಂಡು ಹೋಗಿ ನಾವು ವನವಾಸ ಮುಗಿದ ಮೇಲೆ ನಮ್ಮ ಅಂತಃಪುರದ ಹತ್ತಿರವೋ ಅರಮನೆ ಹತ್ತಿರವೋ ಇದನ್ನ ಇಟ್ಕೊಂಡ್ರೆ ಎಷ್ಟು ಸಂತೋಷ ಆಗ್ತದೆ ಇದರೊಟ್ಟಿಗೆ ಆಡೋದಕ್ಕೆ. ಅಲ್ಲಿದ್ದವರಿಗೂ ಕೂಡ ಎಷ್ಟು ಸಂತೋಷ ಆಗುತ್ತೆ ಈ ಜಿಂಕೆಯನ್ನು ನೋಡ್ಲಿಕ್ಕೆ. ಅವ್ರು ಯಾವತ್ತೂ ಇಂತಹ ಜಿಂಕೆಯನ್ನು ಯಾರೂ ನೋಡಿರ್ಲಿಕ್ಕಿಲ್ಲ. ಅಂತಹ ಒಂದು ಕೆಲಸವನ್ನ ನೀನು ಮಾಡಿಕೊಡು, ಹಿಡ್ಕೊಂಡು ಬಾ ಅಂತ ಹೇಳಿದಾಗ ರಾಮ ಯೋಚನೆ ಮಾಡ್ತಾನೆ. ಲಕ್ಷ್ಮಣನ ಮಾತನ್ನು ಮೀರಿಯೂ ಕೂಡ ಆತ ಯೋಚನೆ ಮಾಡಿ, ನೋಡಪ್ಪ ಲಕ್ಷ್ಮಣ, ನಿನ್ನ ಅತ್ತಿಗೆ ಯಾವತ್ತೂ ಕೂಡ ಎಂಥದನ್ನು ಕೇಳಿರಲಿಲ್ಲ, ಒಂದು ಜಿಂಕೆಯನ್ನು ಕೇಳ್ತಾ ಇದ್ದಾಳೆ ಅಷ್ಟೇ. ಈಗ ಇದು ನಮಗೇನು ಅಂತಹ ದೊಡ್ಡ ವಿಷಯವಲ್ಲ. ಒಂದು ಕ್ಷಣದಲ್ಲಿ ನಾನು ಅದನ್ನ ಹಿಡಿದು ತರಬಲ್ಲೆ, ನನಗೇನು ಅದು ಕಷ್ಟ ಇಲ್ಲ. ನಾನು ಜಿಂಕೆಯನ್ನ ಹಿಡಿದುಕೊಂಡು ಬಂದು ಸೀತೆಯ ಮನಸ್ಸಿನ ಆಸೆಯನ್ನ ಈಡೇರಿಸ್ತೇನೆಪ್ಪ ಅಂತ ಹೇಳಿ ಆ ಜಿಂಕೆಯನ್ನ ಹಿಡಿದು ಬರೋದಕ್ಕೆ ಸಿದ್ಧನಾಗ್ತಾನೆ. ಬಂಧಿಸುತ್ತ ಖಡ್ಗವನು ಸೊಂಟಕ್ಕೆ, ಖಡ್ಗವನು ಸೊಂಟಕ್ಕೆ ಬಂಧಿಸುತ್ತ ಸಂಧಿಸುತ್ತ ಹೆದೆಯನ್ನು ಬಿಲ್ಲಿಗೆ, ಕೊಂದೆಯಾದರೂ ಸರಿ ತರುವೆನು ಅದನು, ಕೊಂದೆಯಾದರೆ ಸರಿ ತರುವೆನೆಂದು ಎಂಬ ನಿಶ್ಚಯದಿ ತಂದುಕೊಳ್ಳಲು ಕಷ್ಟ ಸರಣಿಯ ತಂದುಕೊಳ್ಳನು ಎಂದೇ ಇಟ್ಟನೋ ಹೆಜ್ಜೆಯನುವನು. ಬಂದು ಸೆಳೆದಿಗ ವಿಧಿಯ ಹಿಂದೆ ಕೋಡಲಣಿಯಾಗಿ. ಸೀತೆಯ ಮಾತನ್ನ ಆಲಿಸಿದ ನಂತರ ರಾಮ ನಿಶ್ಚಯಿಸ್ತಾ ಇದ್ದಾನೆ. ಆಯಿತು, ಅಷ್ಟೊಂದು ಆಕೆಯ ಹಂಬಲ. ಸೀತೆ ಕೂಡ ಹೇಳ್ಕೊತಾಳ ಅದನ್ನ, ನನಗೆ ಯಾಕೆ ಇವತ್ತು ಇಷ್ಟೊಂದು ಬಯಕೆ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ವಾಸ್ತವವಾಗಿ ಹೆಣ್ಣು ಈ ರೀತಿ ಬಯಕೆ ಪಡಬಾರದು. ಆದರೂ ಕೂಡ ನನಗೆ ಅನ್ನಿಸ್ತಾ ಇದೆ, ಅದನ್ನು ಕೊಂದಾದರೂ ಸರಿ ನೀ ತಗೊಂಬ, ಅದರ ಚರ್ಮದ ಒಂದು ಮೃದುತ್ವವನ್ನು ನಾನು ಅನುಭವಿಸಬೇಕು ಅನ್ನೋ ಮಾತನ್ನು ಯಾವಾಗ ಹೇಳಲು, ಆಯಿತು ನಿನ್ನ ಮಾತನ್ನು ನಾನು ಈಡೇರಿಸ್ತೇನೆ, ಅದನ್ನ ಜಿಂಕೆಯನ್ನು ಹಿಡ್ಕೊಂಡು ಬರುವಂಥ ಪ್ರಯತ್ನ ಮಾಡ್ತೇನೆ. ಇಲ್ಲದಿದ್ದರೆ ನೀನು ಹೇಳಿದ ಹಾಗೆ ಆ ಚರ್ಮದ ಮೇಲೆ ನಾವಿಬ್ಬರೂ ಕೂತು ಆನಂದವನ್ನಾದರೂ ಪಡೋಣ, ಸಿದ್ಧ ಅದಕ್ಕೆ ಅಂತ ಹೇಳಿ ಆತ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಹೇಗೆ ಅಂದರೆ, ಬಂಧಿಸುತ್ತ ಖಡ್ಗವನ್ನು ಸೊಂಟಕ್ಕೆ, ಒಂದು ಕತ್ತಿಯನ್ನು ಸೊಂಟಕ್ಕೆ ಇಟ್ಕೊಂಡಿದ್ದಾನೆ. ಸಂಧಿಸುತ್ತ ಹೆದೆಯನ್ನು ಬಿಲ್ಲಿಗೆ, ಅವನ ಕೋದಂಡವನ್ನ ಬಿಲ್ಲನ್ನ ಕೂಡ ಆತ ಸಿದ್ಧ ಮಾಡಿ ಇಟ್ಕೊಂಡಿದ್ದಾನೆ. ಹೆದೆ ಏರಿಸಿ ಬಾಣಗಳನ್ನು ಇಟ್ಕೊಳ್ತಾನೆ. ಇಲ್ಲಿ ಮುಂದೆ ಕವಿ ಹೇಳ್ತಾರೆ ನೋಡಿ,
ತಂದುಕೊಳ್ಳಲು ಕಷ್ಟ ಸರಣಿಯನೆಂದೇ ಇಟ್ಟನೋ ಹೆಜ್ಜೆಯನ್ನ ಅಂತ. ಅಂದ್ರೆ ಮುಂದೆ ಬರ್ತಾ ಇರುವಂತಹ ವಿಧಿಯ ಲೀಲೆ ಏನಿದೆ, ಸೀತೆಯ ಅಪಹರಣದ ಕಥೆ ಏನಿದೆ, ಅದರ ಸೂಚನೆಯಾಗಿ ಇದನ್ನ ಕವಿ ಬರೀತಾರೆ. ರಾಮ ಇಡ್ತಾ ಇರುವಂತಹ ಹೆಜ್ಜೆ ಇದೆಯಲ್ಲ, ಅದನ್ನ ಹಿಡಿಯೋದಕ್ಕೆ ಹೋಗ್ತಾ ಇರುವಂತಹ ಹೆಜ್ಜೆ ಎಲ್ಲಿ ಆ ಕಷ್ಟ ಸರಣಿಯನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾನೇನೋ ಅನ್ನೋ ಹಾಗೆ ಆ ವಿಧಿಗೆ ಅನುಕೂಲವಾಗ್ತಾ ಇರೋ ರೀತಿಯಲ್ಲಿ ರಾಮ ಆ ಒಂದು ಜಿಂಕೆಯನ್ನು ಹಿಡಿಯೋದಕ್ಕೆ ಹೊರಡ್ತಾ ಇದ್ದಾನೆ. ಹಾಗೆ ಲಕ್ಷ್ಮಣನಿಗೆ ಒಂದು ಮಾತನ್ನ ಹೇಳಿ ಹೋಗ್ತಾನೆ. ಲಕ್ಷ್ಮಣ, ಬಿಲ್ಲು ಬಾಣಗಳನ್ನ ಹಿಡಿದು ನೀನು ಅಂದ್ರೆ ಸಿದ್ಧನಾಗಿ, ಯಾವುದೇ ಕ್ಷಣಕ್ಕೂ ಯುದ್ಧಕ್ಕೆ ಸಿದ್ಧನಾಗುವ ರೀತಿಯಲ್ಲಿ ನೀನು ಹಿಡಿದು ಸೀತೆಯನ್ನ ರಕ್ಷಿಸುವುದು. ಅಂದ್ರೆ ಒಂದು ಅನುಮಾನ ರಾಮನ ಮನಸ್ಸಿನಲ್ಲೂ ಇದೆ. ಎಚ್ಚರಿಕೆ ಹೇಳಿದ್ನಲ್ಲ ಲಕ್ಷ್ಮಣ, ಈತ ಮಾರೀಚ ಅಂತ, ಆ ಒಂದು ಎಚ್ಚರಿಕೆಯನ್ನೂ ಕೂಡ ಗಮನಕ್ಕೆ ತೆಗೆದುಕೊಂಡು ಲಕ್ಷ್ಮಣನಿಗೆ ಆ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾನೆ. ನೀನು ಸೀತೆಯನ್ನ ರಕ್ಷಿಸಬೇಕು, ಅದು ನಿನ್ನ ಕಾರ್ಯ. ಈ ಚಿನ್ನದ ಜಿಂಕೆಯನ್ನ ಅಥವಾ ಅದರ ಚಿನ್ನದ ಚರ್ಮವನ್ನಾದರೂ ತಂದೆ ತರ್ತೇನೆ ನಾನು ಅನ್ನುವಂತಹ ಒಂದು ಶಪಥದೊಂದಿಗೆ ನಾನು ಹೊರಡ್ತೇನೆ ಈಗ ಅಂತ ಹೇಳಿ ಆ ವಿಧಿಯಾಟಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ರಾಮ ಆ ಒಂದು ಜಿಂಕೆಯ ಬೇಟೆಗೆ ಹೊರಟಿದ್ದಾನೆ. ಆಗ ಮಾಯಾ ಮೃಗದ ಬೆನ್ನಿನ ಹಿಂದೆ ಹೋದನು ರಾಮ. ಮಾಯಾ ಮೃಗದ ಬೆನ್ನಿನ ಹಿಂದೆ ಹೋದನು ರಾಮ. ವೇಗದಿ ತಂದು ತೀರಿಸುವಿನು ಸತಿಯ ಅಪೇಕ್ಷೆಯನು ಎನ್ನುವ ತುರದಿ. ಮುಂದೆ ನೆಗೆಯಿತು ಚಿಗರೆ ಚಿಮ್ಮುತ, ಮುಂದೆ ನೆಗೆಯಿತು ಚಿಗರೆ ಚಿಮ್ಮುತ, ಹಿಂದೆಯಾದನು ರಾಮನು, ಹಿಂದೆಯಾದನು ರಾಮನು. ಓಡುತ್ತಲೆಂದಿಗೆಂದಿಗೂ ಸಟೆ ದಿಟದ ನಡುವಿನ ಸೆಣಸಿನಂತೆ. ಹೀಗೆ ಸಿದ್ಧನಾಗಿ ರಾಮ ಆ ಮೃಗದ ಹಿಂದೆ ಬೆನ್ನಟ್ಟಿ ಹೊರಡ್ತಾನೆ. ಬಹಳ ವೇಗವಾಗಿ ಓಡುತ್ತೆ ಆ ಜಿಂಕೆ. ರಾಮ ಕೂಡ ಅಷ್ಟೇ ವೇಗದಲ್ಲಿ ನನ್ನ ಸತಿಯ ಆ ಅಪೇಕ್ಷೆಯನ್ನ ಈಡೇರಿಸಬೇಕು ಅನ್ನುವಂಥ ಹಂಬಲವನ್ನ ಇಟ್ಕೊಂಡು ವೇಗವಾಗಿ ಅದರ ಹಿಂದಕ್ಕೆ ಓಡ್ತಾ ಇದ್ದಾನೆ. ಒಮ್ಮೆ ನಗಿಯುತ್ತೆ, ಒಂದು ಕಡೆ ಚಿಮ್ಮುತ್ತೆ, ಯಾವುದೋ ಪೊದೆ ಹಿಂದೆ ಮರೆಯಾಗುತ್ತೆ. ಹೀಗೆ ಆ ಜಿಂಕೆ ರಾಮನನ್ನ ಸ್ವಲ್ಪ ಸ್ವಲ್ಪವೇ ದೂರಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದೆ. ಹೀಗೆ ನೋಡ್ತಾ ಇದ್ದ ಹಾಗೆ ಆಶ್ರಮದಿಂದ ಬಹಳ ದೂರಕ್ಕೆ ರಾಮ ಮರೆಯಾಗ್ತಾ ಇರೋದು ಕೂಡ ಗೊತ್ತಾಗ್ತದೆ. ಹೇಗೆ ಎನ್ನುವುದನ್ನ ಕವಿ ಎಷ್ಟು ಚೆನ್ನಾಗಿ ಒಂದು ಮಾತಲ್ಲಿ ಹೇಳ್ತಾರೆ ಅಂದ್ರೆ, ಸೇಟೆ ದಿಟದ ನಡುವಿನ ಸೆಣಸಿನಂತೆ ಅವರ ಓಟ ಇದೆ ಅಂತ ಹೇಳ್ತಾನೆ. ಒಂದು ಸತ್ಯ ಮತ್ತು ಸುಳ್ಳು, ಈ ಎರಡರ ನಡುವಿನ ಒಂದು ಓಟ, ಒಂದು ಗುದ್ದಾಟದ ಹಾಗೆ ರಾಮ ಆ ಜಿಂಕೆ ಹಿಂದೆ ಓಡ್ತಾ ಇದ್ದಾನೆ ಅನ್ನುವ ಮಾತನ್ನ ಹೇಳ್ತಾರೆ. ಇನ್ನು ಆ ಜಿಂಕೆಯಾದರೂ ಅದು ಮಾಯಾ ಜಿಂಕೆಯಲ್ಲವೇ? ಮಾರೀಚನಿಗೆ ಗೊತ್ತು ಅವನ ಉದ್ದೇಶವೇ ರಾಮನನ್ನ ದೂರ ಕರೆದುಕೊಂಡು ಹೋಗುವಂಥದ್ದು. ಅದು ಹೇಗೆ ಓಡ್ತಾ ಇದ್ದಪ್ಪ ಅನ್ನುವಂಥದ್ದನ್ನ ಇರೋ ಕೆಲವು ವಾಕ್ಯಗಳು ಹೇಳ್ತಾರೆ. ಚಿಮ್ಮು ತೊಮ್ಮೆಯು ನಿಲ್ಲು ತೊಮ್ಮೆಯು, ಒಮ್ಮೆ ಚಿಮ್ಮುತ್ತೆ, ಒಂದ್ಸಲಿ ನಿಂತ್ಕೊಳ್ಳುತ್ತೆ ಅಲ್ಲೇನೆ, ಅವನು ಕಾಣ್ಲಿ ನಾನು ಅಂತ ರೀತಿಯಲ್ಲಿ. ಬಿಮ್ಮಲೊಮ್ಮೆಯು ಕಾಡು ತೊಮ್ಮೆಯು, ಒಮ್ಮೆ ಮರೆಯಾಗುತ್ತೆ ಪದೇ ಹಿಂದೆ, ಒಮ್ಮೆ ಕಾಣುತ್ತೆ ತಕ್ಷಣ. ಗುಮ್ಮನಂತೆ ದೃಶ್ಯ ಒಮ್ಮೊಮ್ಮೆ, ಸುಮ್ಮನಿರಲೊಮ್ಮೊಮ್ಮೆ, ಒಂದ್ಸತಿ ಸುಮ್ಮನೆ ಅವನ ಕಡೆನೆ ನೋಡೋ ಹಾಗೆ ನಿಂತ್ಕೊಳ್ಳುತ್ತೆ. ಸಿಕ್ಬಿಡುತ್ತೆ ಜಿಂಕೆ ಅನ್ನುವಂಥ ಆಸೆ ತೋರಿಸ್ದ, ಮರುಕ್ಷಣದಲ್ಲೇ ಓಡಿಬಿಡುತ್ತೆ ತಕ್ಷಣದಲ್ಲಿ. ಹೀಗೆ ರಾಮನನ್ನ ಹಿಂದಕ್ಕೆ ಹೋಗೋ ಹಾಗೆ ಆ ಮಾಯೆಯ ಜಿಂಕೆ ಅವನನ್ನ ಅಟ್ಟಿಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಆಗಾಗ ಜಿಂಕೆ ತಿರುಗಿ ನೋಡುತ್ತೆ, ಅಂದ್ರೆ ರಾಮ ಬರ್ತಾ ಇದ್ದಾನೋ ಇಲ್ವೋ ನನ್ನ ಹಿಂದೆ, ಯಾಕಂದ್ರೆ ಅದ್ರ ಉದ್ದೇಶ ರಾಮ ಬರಬೇಕು ಅನ್ನೋದು. ಹಾಗಾಗಿ ತಿರುಗಿ ನೋಡುತ್ತಾ ಒಮ್ಮೊಮ್ಮೆ ಮತ್ತೆ ಅದನ್ನ ಖಾತ್ರಿ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಓಡ್ತಾ ಇದ್ದಿತ್ತೆ. ಹೇಗಪ್ಪ ಅಂತಂದ್ರೆ, ಶರದ್ ಋತುವಿನಲ್ಲಿ ಆ ತುಂಡು ಮೋಡಗಳ ನಡುವೆ ಚಂದ್ರ ಆಗಾಗ ಕಾಣಿಸ್ತಾನೆ, ಆಗಾಗ ಮರೆಯಾಗ್ತಾನೆ. ಅದೇ ರೀತಿಯಲ್ಲಿ ಆ ಶರದ್ ಋತುವಿನ ಚಂದ್ರ ಮರೆಯಾಗುವಂತಹ ರೀತಿಯಲ್ಲಿ ಜಿಂಕೆ ಓಡ್ತಾ ಇದೆಯಂತೆ. ಆಗಾಗ ಮರೆಯಾಗುತ್ತೆ, ಆಗಾಗ ಕಾಣಿಸ್ಕೊಳ್ಳುತ್ತೆ ಅಂತ ಕವಿ ಅಲ್ಲಿ ಹೇಳ್ತಾರೆ. ಮುಂದೆ ದೂರ ಕೋಡಿ ಬಳಲುತ ಭಾರಿ ಮರವೊಂದಡಿಯ ನೆರಳನು ಸೇರಿ, ದೂರ ಕೋಡಿ ಬಳಲುತ ಭಾರಿ ಮರವೊಂದಡಿಯ ನೆರಳನು ಸೇರಿ, ರಾಮನು ಚಣವು ನಿಂತಿರಲು ಅಲ್ಲೇ ಬಳಿಯಲ್ಲೇ ತೋರಿ ಬಂದಿತು ಮಿನುಗುವ ಮೃಗ, ತೋರಿ ಬಂದಿತು ಮಿನುಗುವ ಮೃಗ.
ಹಾರಿ ಹಿಡಿಯಲು ಬಂದನು ಅವನಿಗೆ ತೀರ ಸುಲಭದಿ ದಕ್ಕದಂತೆಯೇ ದೂರ ಕೋಡಿರಲು. ದೂರ ದೂರಕ್ಕೆ ಹೀಗೆ ಓಡ್ತಾ 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 ರಾಮನಿಗೆ ಬಳಲಿಕೆ ಆರಂಭ ಆಯಿತು. ಹಾಗಾಗಿ ಆತ ಒಂದು ದೊಡ್ಡ ಮರದ ನೆರಳಿನಲ್ಲಿ ಒಂದು ಕ್ಷಣ ನಿಂತ್ಕೊಳ್ಳೋಣ, ದಣಿ ವಾರಿಸ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡ. ಹಾಗೆ ನಿಂತಾಗಲೇ ಆ ಮಾಯಾಮೃಗ ಮತ್ತೆ ತೋರಿ ಬಂತು. ಅಂದ್ರೆ ನನಗೆ ಹತ್ತಿರಕ್ಕೆ ಬಂದ ಹಾಗೆ ಕಾಣಿಸ್ತು. ಇನ್ನೇನು ಸಿಕ್ಕಿಬಿಡ್ತು, ಹಿಡಿದು ಬಿಡೋಣ ಅನ್ನುವಂತಹ ಒಂದು ಭಾವ ಬರೋ ಹಾಗೆ ಬಂತು. ಆದ್ರೆ ಆತ ಅದನ್ನು ಹಿಡಿಯೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟ ತಕ್ಷಣ ಅವನಿಗೆ ದಕ್ಕದ ಹಾಗೆ ಮತ್ತೆ ದೂರಕ್ಕೆ ಓಡಿ ಹೋಗೋದಕ್ಕೆ ಆರಂಭ ಮಾಡ್ತು. ಹೀಗೆ ರಾಮನನ್ನ ಆಯಾಸಗೊಳಿಸ್ತಾ ಅದೇ ಸಮಯದಲ್ಲಿ ಅವನ ಆಶ್ರಮದಿಂದ ಸಾಕಷ್ಟು ದೂರಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು ಆ ಒಂದು ಮಾಯಾ ಜಿಂಕೆ. ಆಗ ರಾಮ ಮುಂದಕ್ಕೆ ಏನ್ ಮಾಡ್ದ ಅನ್ನೋದನ್ನ ನೋಡೋಣ. ಮತ್ತೆ ದೃಶ್ಯವು ಮತ್ತೆ ಮಾಯೆಯು ಮತ್ತೆ ವಂಚನೆ ಮತ್ತೆ ಮೋಸವು, ಮತ್ತೆ ದೃಶ್ಯವು ಮತ್ತೆ ಮಾಯೆಯು ಮತ್ತೆ ವಂಚನೆ ಮತ್ತೆ ಮೋಸವು. ಮೆತ್ತಗಾದನು ರಾಮನು ಇದು ಜೀವಂತ ಸಿಗದೆನುತ, ಹೊತ್ತ ಬಿಲ್ಲನ್ನಿಳಿಸಿ ಕೋಪದಿ ಬತ್ತಳಿಕೆಯಿಂ ತೆಗೆದ ಬಾಣವು ಶತ್ರು ಸಂಹಾರಕ್ಕೆ ಸರ್ಪದೊಳ್ಳಿರಲ್ ಅದನು ಹೂಡಿದನು. ಹೀಗೆ ಮತ್ತೆ ದೃಶ್ಯ ಮತ್ತೆ ಅದೃಶ್ಯ, ಒಂದು ಕ್ಷಣ ವಂಚನೆ, ಮತ್ತೊಂದೆಡೆ ಮೋಸ. ಹೀಗೆ ರಾಮನಿಗೆ ಬಹಳ ಆಯಾಸ ಆಗಿ ಮೆತ್ತಗಾದ ರಾಮ. ಆತ ನಿರ್ಧಾರ ಮಾಡಿದ, ಇನ್ನು ಈ ಜಿಂಕೆ ನನಗೆ ಜೀವಂತ ಸಿಗಲಾರದು, ಇದನ್ನು ನಾನು ಹಿಡಿಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ, ಇನ್ನು ಬಹುಶಃ ಬೇಟೆಯಾಡುವುದು ಒಂದೇ ದಾರಿ ಅಂತ ಹೇಳಿ ಅವನಿಗೆ ಸಿಟ್ಟು ಕೂಡ ಬಂತು. ತನ್ನ ಕೈಲಿ ಆಗ್ತಾ ಇಲ್ವಲ್ಲ ಅದನ್ನು ಹಿಡಿಯಕ್ಕೆ ಅಂತ. ಆಯಿತು, ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ಹೊತ್ತ ಬಿಲ್ಲನ್ನು ಇಳಿಸಿ, ಆ ಕೋದಂಡವನ್ನು ಇಳಿಸಿ ಬತ್ತಳಿಕೆಯಿಂದ ಒಂದು ಶರವನ್ನ ತೆಗೆದು ಶತ್ರು ಸಂಹಾರಕ್ಕೆ ಒಂದು ಸರ್ಪಾಸ್ತ್ರ ಬಿಡುವ ರೀತಿಯಲ್ಲಿ ಅವನು ಅಸ್ತ್ರವನ್ನ ಹಿಡಿದು ಆ ಒಂದು ಜಿಂಕೆಯ ಕಡೆಗೆ ಎಳೆದು ಬಿಟ್ಟಿದ್ದಾನೆ. ಹೋಗಿ ಸೇರಿತು ಗುರಿಯ ತಪ್ಪದೆ, ಹೋಗಿ ಸೇರಿತು ಗುರಿಯ ತಪ್ಪದೆ, ತಾಗುತ್ತಲಿರಿದು ಹೃದಯ ಭೇದಿಸೆ, ಸೋಗು ಹಾಕಿದ ಮೃಗದ ವೇಷದ, ಸೋಗು ಹಾಕಿದ ಮೃಗದ ವೇಷದ ರೂಪಿ ನೀಚ ಮಾರೀಚ ಗಟ್ಟಿಯಲ್ಲಿ ಕಿರುಚಿದ್ದ. ಹಾ ಲಕ್ಷ್ಮಣ, ಹಾ ಸೀತೆ ಎಂದು ಗಟ್ಟಿಯಲ್ಲಿ ಕಿರುಚಿದ್ದ. ಹೀಗೆ ರಾಮ ಬಿಟ್ಟಂತಹ ಆ ಒಂದು ಬಾಣ ಸ್ವೀ ಎನ್ನುವ ಶಬ್ದದಲ್ಲಿ ಹೋಗಿ ಗುರಿ ತಪ್ಪದ ಹಾಗೆ, ರಾಮನ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ, ಹಾಗೆ ಆ ಮೃಗವೇಷದ ಮಾರೀಚನಿಗೆ ತಾಗಿದೆ. ಎಲ್ಲಿಗೆ? ಆತನ ಮರ್ಮಸ್ಥಳ ಹೃದಯಕ್ಕೆ ಹೊಕ್ಕಿದೆ ಆ ಬಾಣ. ಮಾರೀಚ ತಿಳ್ಕೊಂಡ, ಆಯ್ತು ಮುಗಿಯಿತು, ನನ್ನ ಸಮಯ ಇನ್ನು ಮುಗಿದಿದೆ ಅಂತ ಹೇಳಿ ಆ ಮೃಗವೇಷವನ್ನ, ಜಿಂಕೆಯ ವೇಷವನ್ನ ಬಿಟ್ಟು ಆತ ತನ್ನ ಮಾರೀಚನ ನಿಜ ವೇಷಕ್ಕೆ ಬಂದಿದ್ದಾನೆ. ಒಂದು ತಾಳೆಯ ಮರದಷ್ಟು ಎತ್ತರಕ್ಕೆ ಆ ಜಿಂಕೆ ಹಾರಿ ಕೆಳಗೆ ಬಿತ್ತಂತೆ ಆ ಬಾಣದ ವೇಗಕ್ಕೆ. ಅದು ಕೆಳಗೆ ಬೀಳುವಾಗ ಈತ ತನ್ನ ನಿಜ ವೇಷದಲ್ಲಿ ಬಿದ್ದು ಮೊದಲಿನ ರೂಪವನ್ನು ತಳೆದುಕೊಂಡು, ರಾವಣ ಆತನಿಗೆ ಮಾತನ್ನು ತಿಳಿಸಿದ್ನಲ್ಲ, ನಿನಗೆ ಅವನನ್ನ ದೂರಕ್ಕೆ ಕರೆದುಕೊಂಡು ಹೋಗಿ ನೀನು ಆತನಿಂದ ಬಚಾವಾದರೆ ಪರವಾಗಿಲ್ಲ, ಇಲ್ಲದೆ ಹೋದರೆ ಆತನ ಬಾಣಕ್ಕೆ ನೀನು ತುತ್ತಾದರೆ ಕೊನೆಗಳಿಗೆ ನೀನು ಹಾ ಸೀತೆ ಹಾ ಲಕ್ಷ್ಮಣ ಅಂತ ರಾಮನ ಧ್ವನಿಯನ್ನು ಅನುಕರಿಸಿ ಕೂಗಬೇಕು ಅಂತ ರಾವಣ ಸೂಚನೆ ಕೊಟ್ಟಿದ್ದ. ಅದು ನೆನಪಾಯಿತು ಮಾರೀಚನಿಗೆ. ಹೇಗೂ ತನ್ನ ಧಣಿ ಅವನ ಆಜ್ಞೆಯನ್ನು ಹೇಗೆ ಮೀರೋದಕ್ಕೆ ಸಾಧ್ಯ, ಕೊನೆಯ ಆಜ್ಞೆಯನ್ನು ಮೀರಿ ನಡೆಯೋದು ಬೇಡ ಅಂತ ಹೇಳಿ ಆತ ಕೊನೆಯಲ್ಲಿ ರಾಮನ ಧ್ವನಿಯನ್ನು ಅನುಸರಿಸಿ ಹಾ ಲಕ್ಷ್ಮಣ ಹಾ ಸೀತೆ ಅನ್ನುವಂತಹ ಒಂದು ದೈನ್ಯ ಸ್ವರದಲ್ಲಿ ಕೂಗಿ ತನ್ನ ಪ್ರಾಣವನ್ನ ಬಿಡ್ತಾನೆ. ಮುಂದಕ್ಕೆ ತೇಲಿ ಬಂದಿತು ಕಾಡ ತುದಿಯಂ, ತೇಲಿ ಬಂದಿತು
ಕೇಳಿ ಬಂದಿತು ರಾಮನ ಧ್ವನಿ, ಗೋಳಿನ ಅಸಹಾಜಕದ ಕೂಗದು ಲಕ್ಷ್ಮಣ ಸೀತೆ ಎಂಬ ಧ್ವನಿ ಕೇಳಿ ಬಂದಿತು. ಕೇಳಿ ಜಾನಕಿ ಸಿಡಿಲು ಬಡಿದು ತಾಳಲಾರದೆ, ಕೇಳು ಲಕ್ಷ್ಮಣ ಕೇಳು, ಬಹಳ ಕಷ್ಟಕ್ಕೆ ರಾಮ ಸಿಲುಕಿದ ಹಾಗೆ ತೋರುತ್ತಿದೆ. ಲಕ್ಷ್ಮಣ ಕೇಳು, ಏನಪಾಯವು ನಿನ್ನ ಸೋದರಗೇನು ಮಾಡಿತೋ, ನೆರವಿಗಾಗಿಯೇ ತಾನೆ ಕೂಗಿದನೇನೋ. ಬೇಗನೆ ಹೋಗು, ಅವನ ಬಳಿಗೆ ಹೋಗು ಲಕ್ಷ್ಮಣ. ಬಹಳ ಆರ್ತರಾಗಿ ಗಟ್ಟಿ ಸ್ವರದಲ್ಲಿ ಕೂಗಿದಂತಹ ಮಾರೀಚನ ಆ ಧ್ವನಿ ಏನಿತ್ತಲ್ಲ, ಹಾ ಲಕ್ಷ್ಮಣ ಹಾ ಸೀತೆ ಅನ್ನೋ ಧ್ವನಿ ತೇಲಿ ಬಂದಿತ್ತು. ಎಷ್ಟು ದೂರ ಹೋಗಿದ್ದಾರೆ ಆಶ್ರಮದಿಂದ, ಆದರೂ ಕೂಡ ಆ ಧ್ವನಿ ತರಂಗವಾಗಿ ತೇಲಿ ಬಂದು ಆಶ್ರಮವನ್ನು ಮುಟ್ಟುತ್ತಂತೆ. ಆಗ ಅದನ್ನು ಕೇಳಿದಂತಹ ಸೀತೆಗೆ ದಿಗಿಲಾಯಿತು, ಭಯ ಆಯಿತು. ಇದೇನಿದು, ರಾಮನ ಧ್ವನಿ ಹೀಗಿದೆಯಲ್ಲ, ಒಂದು ಗೋಳಿನ ಅಸಹಾಯಕ ಸ್ವರದ ಹಾಗೆ ಇದೆಯಲ್ಲ ಈ ಧ್ವನಿ ಅಂತ ಹೇಳಿ ಆಕೆ ಲಕ್ಷ್ಮಣನನ್ನ ಕರೆದು ಹೇಳಿದ್ಲು, ನೋಡಪ್ಪ, ನಿನ್ನ ಅಣ್ಣ ಯಾವುದೋ ಬಹಳ ಕಷ್ಟಕ್ಕೆ ಸಿಕ್ಕಿಕೊಂಡ ಹಾಗಾಗಿದೆ. ಕೇಳಿದೆಯಲ್ಲ ಅವನ ಧ್ವನಿನ, ನಮ್ಮಿಬ್ಬರ ಹೆಸರನ್ನ ಹಿಡಿದು ಕೂಗ್ತಾ ಇದ್ದಾನೆ. ಏನು ಕಷ್ಟಕ್ಕೆ ಸಿಕ್ಕಿದ್ನೋ ಏನೋ ಗೊತ್ತಿಲ್ಲ, ಒಬ್ಬ ದೀನನಾದವನು ಕರೆದ ಹಾಗೆ ಅನ್ನಿಸ್ತಾ ಇದೆ ನನಗೆ. ಏನಪಾಯ ಬಂತೋ ಏನೋ ನಿನ್ನ ಅಣ್ಣನಿಗೆ. ಹೋಗಪ್ಪ, ಬೇಗ ಹೋಗು ಅವನ ಬಳಿಗೆ, ಅವನನ್ನ ಕಾಪಾಡು ಅಂತ ಆಕೆ ಹೇಳ್ತಾ ಇದ್ದಾಳೆ. ಅಷ್ಟೂ ವರ್ಷಗಳು ವನವಾಸದಲ್ಲಿ ರಾಮನೊಟ್ಟಿಗೆ ಕಳೆದು ಆತ ಎಷ್ಟೊಂದು ರಾಕ್ಷಸರ ಸಂಹಾರ ಮಾಡಿದ್ದನ್ನು ಕಂಡರೂ ಕೂಡ ಸೀತೆಯ ಮನಸ್ಸು ಎಷ್ಟು ಬೇಗ ಅಳುಕಿ ಬಿಡ್ತು ಆ ರಾಮನ ಧ್ವನಿಯನ್ನ ಕೇಳಿ. ಅಂದ್ರೆ ಎಷ್ಟು ಶಕ್ತವಾಗಿ ಮಾರೀಚ ಅವನ ಕರ್ತವ್ಯವನ್ನು ನಿಭಾಯಿಸಿದ್ದಾನೆ ಅನ್ನೋದು ನೋಡಿ. ಲಕ್ಷ್ಮಣ ಇದೆಲ್ಲ ಕೇಳಿಸ್ಕೊಂಡ, ಆದ್ರೆ ಲಕ್ಷ್ಮಣನಿಗೆ ಗೊತ್ತು ರಾಮ ಏನು ಅನ್ನೋದು. ಹಾಗಾಗಿ ಆತ ಏನು ಮಾತನಾಡಿಲ್ಲ, ಬಹಳ ಸುಮ್ಮನೆ ನಿಂತ್ಕೊಂಡಿದ್ದ ಕೇಳಿಸ್ಕೊಂಡು. ಸೀತೆಗೆ ಸ್ವಲ್ಪ ಸಿಟ್ಟು ಬಂತು, ಇದೇನಿದು, ಇಂತಹ ಆತುರದ ಕ್ಷಣ, ತತ್ಕ್ಷಣದಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು, ಅಂತ ಕ್ಷಣದಲ್ಲಿ ಈ ಮೈದುನ ಸುಮ್ಮನೆ ನಿಂತಿದ್ದಾನಲ್ಲ ಅನ್ನುವಂತಹ ಒಂದು ಸಿಟ್ಟಿನಿಂದ ಆಕೆ ಹೇಳ್ತಾಳ ಅವನಿಗೆ ಸಿಟ್ಟಿನಲ್ಲಿ, ಅಲ್ಲಯ್ಯ, ಇಷ್ಟು ವರ್ಷ ನೀನು ಅಣ್ಣ ಅತ್ತಿಗೆಗೆ ಸೇವೆ ಮಾಡಿಕೊಂಡಿದ್ದೆಲ್ಲ ನಿಷ್ಫಲವಾಗಿ ಹೋಯ್ತಲ್ಲ. ಈಗ ಅಣ್ಣ ಕಷ್ಟದಲ್ಲಿದ್ದಾನೆ, ಅಂಥ ಕ್ಷಣದಲ್ಲಿ ನೀನು ಅವನ ಕಡೆಗೆ ಹೋಗದೇನೆ ಇಲ್ಲೇ ಕಲ್ಲಿನ ಹಾಗೆ ನಿಂತಿದ್ದೀಯಲ್ಲಪ್ಪ, ಏನಾಯ್ತು, ನೀರಲ್ಲಿ ಹೋಮ ಮಾಡಿದ ಹಾಗಾಯ್ತು ನೀನು ಮಾಡಿದ ಸೇವೆಯಲ್ಲ. ನನ್ನ ಗೋಳು ಕೂಡ ಕೇಳಿಸ್ತಾ ಇಲ್ವಾ? ನಾನು ಇಷ್ಟು ಅರ್ಥವಾಗಿ ಕೇಳ್ಕೊಳ್ತಾ ಇದ್ದೀನಿ, ನೀನು ಸೋದರನಿಗೆ, ನಿನ್ನ ರಾಮನಿಗೆ ನೀನು ಸಹಾಯ ಮಾಡೋದಕ್ಕೆ ಹೊರಡ್ತಾ ಇಲ್ವಲ್ಲ, ಎಂತಹ ದುರವಸ್ಥೆ ಇದು ಅಂತ ಪೇಚಾಡ್ಕೊಂಡು ಸಿಟ್ಟಿನಲ್ಲಿ ಒದ್ದಾಡ್ತಾ ಇದ್ದಾಳೆ ಸೀತೆ. ಆಗ ತಿಳಿಯುತ್ತೀಗಲು ನಿನ್ನಪೇಕ್ಷೆಯ ತಿಳಿಯು, ನನ್ನಯ ಮೇಲೆ ಹುಟ್ಟಿದೆ, ನನ್ನಯ ಮೇಲೆ ಹುಟ್ಟಿದೆ ನಿನ್ನ ಪಕ್ಷೆಯ ತಿಳಿಯು, ಬಳಸುವಿಷ್ಟದಿ ರಾಮನಾಶಕ್ಕೆ ಹೊಜ್ಜು ಹಾಕಿರುವೆ, ಬಲಿತ ನನ್ನಯ ಮೇಲೆ ಮೋಹವು ಸೆಳೆಯಿದಾಯಿತು ನೆರವಿಗೆ, ಅಣ್ಣನೇ ಅಳಿದು ಹೋಗಲಿ ರಾಮನು ಅಳಿದು ಹೋಗಲಿ ಎನ್ನುತ್ತಲಿ ನಿಂತಿರುವೆ ಇಲ್ಲೇ. ಲಕ್ಷ್ಮಣ ಕಲ್ಲಿನ ಹಾಗೆ ನಿಂತದ್ದನ್ನ ನೋಡ್ತಾ ಸೀತೆಗೆ ಸಿಟ್ಟು ಬಹಳಷ್ಟು ಮೇಲೆ ಇರ್ತದೆ. ನೋಡಿ, ಸಿಟ್ಟು ಎಂತಹ ಕೆಲಸವನ್ನ, ಎಂತಹ ಮಾತುಗಳನ್ನ ಮನುಷ್ಯನಿಂದ ಆಡಿಸ್ತದೆ ಅನ್ನೋಕೆ ಈ ಮಹಾಮಾತೆಯೇ ಒಂದು ಉದಾಹರಣೆಯಾಗಿ ಬಿಡ್ತಾಳೆ ಇಲ್ಲಿ. ನನಗೆ ಈಗ ಅರ್ಥವಾಯಿತು ಲಕ್ಷ್ಮಣ, ನೀನು ಯಾಕೆ ಹೀಗೆ ನನ್ನ ಮಾತಿಗೂ ಬೆಲೆ ಕೊಡದೆ, ಅಣ್ಣನ ಸಂಕಟಕ್ಕೂ ಬೆಲೆ ಕೊಡದೆ ನಿಂತಿದ್ದೀಯ ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ಅಪೇಕ್ಷೆ ನನ್ನ ಮೇಲಿದೆ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ನನ್ನನ್ನು ನೀನು ಬಯಸ್ತಾ ಇದೀಯಾ, ನನಗೆ ನೀನು ಮೋಹಗೊಂಡಿದ್ದೀಯಾ, ಆದ್ರಿಂದನೇ ಅಣ್ಣನ ಸಂಕಟದ ಧ್ವನಿ ಕೂಡ ನಿನ್ನನ್ನು ಎಚ್ಚರಿಸ್ತಾ ಇಲ್ಲ. ನನಗೆ ಅರ್ಥ ಆಗ್ತಾ ಇದೆ, ಬಹುಶಃ ನೀನು ಯಾವುದೋ ಒಂದು ಮೋಹಪಾಶಕ್ಕೆ ಸಿಕ್ಕಿ ವಶನಾಗಿ ಈ ಕಾರ್ಯವನ್ನ ಮಾಡ್ತಾ ಇದೆಯಾ, ಅಥವಾ ಇದು ಮೊದಲಿಗೆ ನೀನು ಯೋಜನೆ ಹಾಕಿಕೊಂಡಿದ್ದೀಯೋ ಏನೋ ಗೊತ್ತಿಲ್ಲ.
ಅದಕ್ಕೆ ಕಲ್ಲು ಬಂಡೆಯ ಹಾಗಿದೆ ನಿನ್ನ ಹೃದಯ, ಕರಗುತ್ತಾ ಇಲ್ಲ ನೀನು ನಮ್ಮೊಟ್ಟಿಗೆ ಬಂದದ್ದೇ ಈ ಉದ್ದೇಶದಿಂದ ಅನ್ನೋ ರೀತಿಯಲ್ಲಿ ಸೀತೆ ಮಾತನಾಡ್ತಾ ಇದ್ದಾಳೆ ಅಂತ ಲಕ್ಷ್ಮಣನಿಗೆ, ಮೈದುನನಿಗೆ. ಇಷ್ಟು ವರ್ಷ ಅವರ ಸೇವೆ ಮಾಡಿದ ಲಕ್ಷ್ಮಣನಿಗೆ ಹೇಗಾಗಿರಬೇಡ, ಆದರೆ ಲಕ್ಷ್ಮಣನಿಗೆ ರಾಮ ಇತ್ತ ಆಜ್ಞೆ, ಅವಳನ್ನ ನೀನು ಕಾಯ್ಕೊಂಡಿರ್ಬೇಕು ಅಂತ. ಹಾಗಾಗಿ ಅದನ್ನ ಮೀರ್ಲಿಕ್ಕೂ ಆಗುವುದಿಲ್ಲ ಅವನು ಸೀತೆಗೆ ಧೈರ್ಯ ಹೇಳ್ತಾನೆ, ಇಲ್ಲ ದೇವಿ, ನೀನು ಭಯ ಪಡಬೇಡ, ಇದು ಯಾರೋ ರಾಕ್ಷಸ ಮಾಯೆ, ನಾನು ಆಗಲೇ ಹೇಳಿದೆ, ಜಿಂಕೆ ಬಂದಾಗಲೇ ಹೇಳಿದೆ, ಇದು ರಾಕ್ಷಸ ಮಾಯೆ ಅಂತ. ನೀನು ಖಂಡಿತ ಭಯ ಪಡಬೇಡ, ರಾಮ ಯಾರು ಅಂತ ನನಗೆ ಗೊತ್ತಿದೆ, ಅವನ ಶೌರ್ಯ ಏನು ಅಂತ ನನಗೆ ಗೊತ್ತಿದೆ. ದೇವ ಮನುಷ್ಯ ಗಂಧರ್ವಾದಿಗಳು ಯಾರೇ ಆಗಲಿ ರಾಮನ ಎದುರಿಗೆ ನಿಂತು ಹೋರಾಡೋದಕ್ಕೆ ಸಾಧ್ಯವಿಲ್ಲ, ಅಂತಹ ಬಲ ಅವನದ್ದು. ಹಾಗಾಗಿ ನೀನು ಇದಕ್ಕೆ ಹೆದರಲೇಬೇಡ, ಈ ಮಾಯೆಗೆ ನೀನು ಬಲಿಯಾಗಬೇಡ. ಇಂದ್ರನಂತಹ ಪರಾಕ್ರಮಿ ನನ್ನ ಅಣ್ಣ, ಅವನನ್ನ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ, ಅವನಾಜ್ಞೆ ಮೀರಿ ನಾನು ನಿನ್ನನ್ನು ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ನೀನೊಬ್ಬಳನ್ನೇ ಬಿಟ್ಟರೆ ಇಲ್ಲಿ ಏನಾಗುತ್ತೆ ಅನ್ನುವಂಥ ಭಯ ಕೂಡ ನನಗೆ ಕಾಡುತ್ತೆ. ಬಹುಶಃ ನಾನು ಹಾಗೆ ಹೋದರೆ ನಾನು ಬಹುಶಃ ನಿನ್ನ ನೋಡ್ತೀನೋ ಇಲ್ವೋ ಅನ್ನುವಂಥ ಭಯವೂ ನನಗಾಗುತ್ತೆ. ಆದ್ರಿಂದ ದಯವಿಟ್ಟು ಅಣ್ಣನ ಆಜ್ಞೆಯನ್ನು ಮೀರೋದಕ್ಕೆ ನನಗೆ ನೀನು ಒತ್ತಾಯ ಮಾಡಬೇಡ, ನಾನು ಇಲ್ಲಿರ್ತೇನೆ ನಿನ್ನ ಕಾಯ್ಕೊಂಡು ಅಂತ ಹೇಳ್ತಾನೆ. ಬರ್ತಾನೆ ರಾಮ, ಈಗ ಬಂದು ಬಿಡ್ತಾನೆ ಅಂತ. ಸೀತೆಗೆ ತಡೆಯೋದಕ್ಕೆ ಆಗೋದಿಲ್ಲ. ಆಹಾ, ನೋಡು ನಿನ್ನ ಮಾತನ್ನ ನೀನೆಷ್ಟು ಸಮರ್ಥಿಸ್ಕೋತಾ ಇದೆಯಾ ಅಂತ. ಬಹುಶಃ ಭರತ ಹೇಳಿ ಕಳಿಸಿರ್ಬೋದೋ ಏನೋ ನಿನಗೆ, ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಹಿಂದೆ ವನವಾಸಕ್ಕೆ ಬಂದಿದ್ದೀಯಾ ನೀನು, ನಮ್ಮನ್ನ ಈ ರೀತಿಯ ಸಂದರ್ಭ ನೋಡಿಕೊಂಡು ಬೇರೆ ಮಾಡಿ ನನ್ನನ್ನು ವಶ ಮಾಡ್ಕೋಬೇಕು ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಕಾಣುತ್ತೆ. ಇಲ್ಲ ಇಲ್ಲ ಇಲ್ಲ, ಆ ಮೋಹಕ ರಾಮನನ್ನ ಬಿಟ್ರೆ ನಾನು ಯಾರಿಗೂ ವಶಳಾಗುವಂಥವಳಲ್ಲ, ನಿನ್ನ ಆಸೆ ಖಂಡಿತ ದುರ್ಲಭ, ಅದು ಸಾಧ್ಯವೇ ಇಲ್ಲ ಅಂತ ಹೇಳಿ ಲಕ್ಷ್ಮಣನ ಮರ್ಮಾಘಾತಕ್ಕೆ, ಅವನ ಮನಸ್ಸಿಗೆ ನಾಟುವ ಹಾಗೆ ಆಕೆ ಸಿಟ್ಟಿನಿಂದ ತನ್ನ ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಮುಂದೆ, ತಾಯೇ ಏನಿದು ಮಾತು ನಿನ್ನದು, ತಾಯೇ ಏನಿದು ಮಾತು ನಿನ್ನದು, ಬಾಯಿ ಬರದು ಉತ್ತರವ ನೀಡಲು, ಜಾಯಮಾನವ ಹೀಗೆ ಮಹಿಳೆಗೆ ಸಹಜವಿರಲಾಗಿ, ಗಾಯ ಮಾಡಿದ ಮನಕ್ಕೆ ಮೊನಚಲಿ ಕಾಯಿಸಿದ ಸರಳನು ತುರುಕಿದಂತಾಯ್ತು ಕರ್ಣಕ್ಕೆ. ಗಾಯ ಮಾಡಿದೆ ತಾಯೇ ನನ್ನ ಶಂಕಿಸಿ ನಿನಗೆ ಕೆಡಕಿಹುದು, ಹೋಗುವೆನು ನಾ ರಾಮನ ಬಳಿಗೀಗಲೇ, ವನದೇವತೆಗಳೇ ನಿನ್ನ ರಕ್ಷಣೆ ಮಾಡಿಕೊಂಡಿರಲಿ, ಜಾಗರೂಕದಿ ನಿನ್ನ ರಕ್ಷಣೆ ಮಾಡಿಕೊಂಡಿರಲಿ. ಈಗ ಕಾಣುವ ದುಶ್ಶಕುನದಿಂ ಬೇಗ ನಾನಣ್ಣನೊಡನೆ ಹಿಂದಕ್ಕಾಗಮಿಸುವಾಗ ಇಲ್ಲಿಯೇ ನೀನಿರುವೆಯಂತಿರಲಿ. ಸೀತೆಯ ಈ ಮಾತುಗಳು ಲಕ್ಷ್ಮಣನಿಗೆ ಬಹಳ ಬಹಳ ನೋವುಂಟು ಮಾಡ್ತು. ತಾಯಿ, ಏನು ಮಾತಿದು, ಏನು ಮಾತು, ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯ ನೀನು? ಬಹುಶಃ ಮಹಿಳೆಗೆ ಸಹಜವಿರಬೇಕೋ ಏನೋ ಈ ಮಾತುಗಳು. ಲೋಕದ ಎಲ್ಲ ಹೆಂಗಸರು ಹೀಗೆ ಅಂತ ಕಾಣ್ತದೆ ಅನ್ನುವಂತಹ ಭಾವವನ್ನು ಲಕ್ಷ್ಮಣ ತೋಡ್ಕೊಳ್ತಾ ಇದ್ದಾನೆ. ನೀನು ಗಾಯ ಮಾಡಿದೆ ಮನಕ್ಕೆ, ನನ್ನ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ ಅಮ್ಮ. ಹೇಗೆ ಅಂದ್ರೆ, ಕಾಯಿಸಿದ ಸರಳನು, ಬೆಂಕಿಯಲ್ಲಿ ಕಾಯಿಸಿದ ಕೆಂಪಗಾದಂತಹ ಸರಳನ್ನ ಕಿವಿಯೊಳಗೆ ತುರುಕಿದ ಹಾಗಾಯ್ತು. ನಿನ್ನ ಮಾತುಗಳು ಆ ಕಾಯಿಸಿದ ಸರಳಿನ ಹಾಗಾಗಿತ್ತು, ನನ್ನ ಕಿವಿಯೇ ಹೋಯ್ತೋ ಏನೋ ಅನ್ನೋ ಹಾಗಾಗ್ತಿದೆ. ನನ್ನನ್ನು ಅನ್ಯಾಯವಾಗಿ ಶಂಕಿಸಿ ಬಿಟ್ಟಿಯಲ್ಲಮ್ಮ ನೀನು ಅಂತ ಬಹಳ ಬೇಸರಗೊಂಡು ನೊಂದುಕೊಂಡು ಲಕ್ಷ್ಮಣ ಮಾತನಾಡ್ತಾನೆ. ನಿನಗೆ ಇಷ್ಟೊಂದು ನೋವು ಉಂಟಾಗೋದಾದ್ರೆ ಆಯ್ತಮ್ಮ, ನಾನು ರಾಮನ ಹತ್ರ ಹೋಗ್ತೇನೆ ನಿಜ, ಆದರೆ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗ್ಬೇಕಾಗ್ತದೆ. ನಿನ್ನ ರಕ್ಷಣೆಗೆ ರಾಮ ನನ್ನನ್ನು ನೇಮಿಸಿದ್ದಾನೆ, ಇಲ್ಲಿ ನನ್ನ ಕರ್ತವ್ಯವನ್ನ ಬಲಿಗೊಟ್ಟು ನಾನು ಹೋಗ್ಬೇಕಾಗ್ತದೆ. ಆದ್ರಿಂದ ನಿನ್ನ ರಕ್ಷಣೆಯನ್ನ ಈ ವನದೇವತೆಗಳು, ಸುತ್ತಮುತ್ತಲಿನ ವಾತಾವರಣವೇನಿದೆ ಅದು ನಿನ್ನನ್ನು ರಕ್ಷಣೆ ಮಾಡಿಕೊಂಡಿರಲಿ ಅನ್ನುವ ಮಾತನ್ನ ಲಕ್ಷ್ಮಣ ಹೇಳ್ತಾನೆ. ನೋಡಿ, ಇದು ಮೂಲ ವಾಲ್ಮೀಕಿ ರಾಮಾಯಣದ ಕಥೆ ಅಂತ ನಾನು ಮೊದಲಿಗೆ ಹೇಳಿದೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಹೀಗೆ ಲಕ್ಷ್ಮಣ ವನದೇವತೆಗಳನ್ನ ಪ್ರಾರ್ಥಿಸಿ ಸೀತೆಯನ್ನು ರಕ್ಷಿಸಿಕೊಳ್ಳಿ ಅಂತ ಹೇಳಿ ಹೋಗ್ತಾನೆ ಹೊರತು ಅಲ್ಲಿ ಯಾವುದೇ ಬಾಣದಿಂದ ಗೆರೆ ಎಳೆಯುವ ಪ್ರಸಂಗ ಇಲ್ಲ. ಈ ಲಕ್ಷ್ಮಣ ರೇಖಾ ಅನ್ನುವ ಪ್ರಸಂಗ
ಆ ನಂತರದಲ್ಲಿ ಯಾರೋ ಪ್ರಕ್ಷಿಪ್ತವಾಗಿ ಸೇರಿಸಿದಂಥದ್ದು. ಆದರೆ ಎಷ್ಟು ಚೆನ್ನಾಗಿ ರಾಮಾಯಣಕ್ಕೆ ಅದು ಹೊಂದಿಕೊಂಡಿದೆ ಅಂದರೆ, ಲಕ್ಷ್ಮಣ ರೇಖಾ ಪ್ರಸಂಗ ರಾಮಾಯಣದಲ್ಲ, ಅದಿಲ್ಲ ಅಂತ ಹೇಳಿದ್ರೆ ಬಹುಶಃ ಯಾರು ಒಪ್ಪಲಾರರೇನೋ, ಅಷ್ಟು ಚಂದವಾಗಿ ಅದು ಸೇರ್ಕೊಂಡಿದೆ ಆ ಒಂದು ಪ್ರಸಂಗದಲ್ಲಿ. ಹೀಗೆ ಲಕ್ಷ್ಮಣ ಆಕೆಯ ರಕ್ಷಣೆಯನ್ನ ದೇವತೆಗಳಿಗೆ ವಿಧಿಸಿ ನಾನು ಹೋಗ್ತೇನೆ ಅಂತ ಕಣ್ಣು ಹನಿಸ್ಕೊಳ್ತಾನೆ. ಸೀತೆಗೆ ಸಿಟ್ಟು ಇಳದೇ ಇಲ್ಲ ಆಕೆಗೆ. ನೀನು ಹೋಗದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೇನೆ, ಈ ಗಿರಿಯಿಂದ ಬೆಟ್ಟದಿಂದ ಧುಮುಕಿ ಬಿಡ್ತೇನೆ, ಅಥವಾ ಈ ಕೊರಳನ್ನ ನಾನು ಬಿಗಿದುಕೊಂಡು ಬಿಡ್ತೇನೆ, ಗೋದಾವರಿಗೆ ಹಾರಿ ಸತ್ತು ಹೋಗ್ಬಿಡ್ತೇನೆ ಅಂತೆಲ್ಲ ಹೇಳ್ತಾಳೆ ಸೀತೆ. ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಲಕ್ಷ್ಮಣನಿಗೆ. ಇಂತಹ ಒಂದು ಪರಿಸ್ಥಿತಿಗೆ ಬರಬಾರದು ನಾವು ಅಂತ ಹೇಳಿ ನಿರ್ಧಾರ ಮಾಡ್ತಾ, ಆಯ್ತಮ್ಮ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಆಕೆ ನಮಸ್ಕರಿಸಿ, ಒಂದು ಒಲ್ಲದ ಮನಸ್ಸಿನಲ್ಲಿ, ಇಷ್ಟ ಇಲ್ಲ ಅವನಿಗೆ, ಆದರೂ ಅಣ್ಣನ ಆಜ್ಞೆಯನ್ನು ಮೀರ್ತಾ ಇದ್ದೇನೆ ಅನ್ನೋ ಭಯ ಕೂಡ ಇದೆ ಅವನಿಗೆ. ಅವನಿಗೆ ಗೊತ್ತು ರಾಮನಿಗೆ ಏನು ಆಗಿರೋದಿಲ್ಲ, ಇದು ಮಾಯೆ, ರಾಕ್ಷಸರ ಮಾಯೆ ಅಂತ. ಆದರೂ ಕೂಡ ಆ ಒಂದು ಮಾತುಗಳನ್ನು ತಡ್ಕೊಳ್ಳೋಕೆ ಆಗದೇನೆ ಆತ ಅವಳ ಇಚ್ಛೆಯ ಹಾಗೆ ಆ ರಾಮನ ಒಂದು ಬೇಡಿಕೆ ನಾನು ಈಡೇರಿಸ್ತೀನಿ, ಹೋಗ್ತೇನೆ, ಅವನ್ನ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಡುವಂತಹ ಒಂದು ನಿಶ್ಚಯ ಮಾಡ್ತಾನೆ. ಒಂದು ಬದಿಯಲಿ ಸೀತೆ ನಿಂದನೆಯೂ, ಒಂದು ಬದಿಯಲಿ ರಾಮನಾಜ್ಞೆಯು. ಒಂದು ಬದಿಯಲಿ ಸೀತೆ ನಿಂದನೆಯು, ಒಂದು ಬದಿಯಲಿ ರಾಮನಾಜ್ಞೆಯು. ಹಿಂದು ಮುಂದಕ್ಕೂ ತೂಗುವಂತಹ ಮನದ ತಕ್ಕಡಿಯೂ, ಒಂದಕ್ಕೊಂದಿರಲ ಸಮತೂಕವು. ನಿಂದನೆಯ ಬದಿ ಭಾರ ಹೆಚ್ಚಿನೇ, ಮುಂದಿನ ಅವಘಡವ ಅರಿಯಲಾಗಲೇ. ಬಿಟ್ಟನಾಶ್ರಮವ ತೇವಗಣ್ಣಿನೇ, ತೇವಗಣ್ಣಿನಲೇ ಶ್ರಮದಿ ತಾ ಬಿಟ್ಟನಾಶ್ರಮವ. ಲಕ್ಷ್ಮಣನ ಪರಿಸ್ಥಿತಿ ಯಾರಿಗೂ ಬೇಡ ನೋಡಿ. ಮನುಷ್ಯನಿಗೆ ಇಂತಹ ಪರಿಸ್ಥಿತಿಗಳು ಎದುರಾದಾಗಲೇ ಆ ದ್ವಂದ್ವಕ್ಕೆ ಹೇಗೆ ಉತ್ತರ ಕೊಡೋದು ಅಂತ ಅರ್ಥ ಆಗೋದಿಲ್ಲ. ಅದರಲ್ಲೂ ತಾನು ಮಾಡದೇ ಇರುವಂಥ ಒಂದು ತಪ್ಪಿಗೆ, ನಿಂದನೆಗೆ, ಭರ್ತ್ಸನೆಗೆ ಒಳಗಾಗ್ತಾನಲ್ಲ, ಆಗ ಬಹಳ ಬಹಳ ನೋವಾಗ್ತದೆ. ಲಕ್ಷ್ಮಣ ಅಂತ ಒಂದು ಸ್ಥಿತಿಯಲ್ಲಿದ್ದಾನೆ. ಒಂದು ಕಡೆ ಸೀತೆಯ ನಿಂದನೆ, ಆ ಕೆಂಪು ಕಾದಂಥ ಮಾತುಗಳು. ಇನ್ನೊಂದು ಕಡೆ ಅಣ್ಣನ ಆಜ್ಞೆ, ರಾಮನ ಆಜ್ಞೆಯನ್ನು ಯಾವತ್ತಿಗೂ ಮೀರಿದವನಲ್ಲ. ಆತ ಕಾಲಲ್ಲಿ ತೋರಿಸಿದ್ದನ್ನ ಕೈಯಲ್ಲಿ ಮಾಡುವಂತಹ ಒಬ್ಬ ಸ್ವಭಾವದವನು ಈತ ಲಕ್ಷ್ಮಣ. ಹಾಗಾಗಿ ಈ ಎರಡೂ ಯೋಚನೆಗಳ ನಡುವೆ ಹಿಂದೆ ಮುಂದೆ, ಒಮ್ಮೆ ಅದ ಮೇಲೂ ಒಮ್ಮೆ ಇದು ಕೆಳಗೆ ಅನ್ನೋ ರೀತಿಯಲ್ಲಿ ತೂಗ್ತಾ ಇದೆ ಆತನ ಆ ಮನಸ್ಸಿನ ತಕ್ಕಡಿ. ಆದರೂ ಕೂಡ ಈ ಭರ್ತ್ಸನೆಯನ್ನ ಕೇಳುವುದಕ್ಕೆ ಆತ ಕೊನೆಗೂ ತಡೆದುಕೊಳ್ಳೋಕ್ಕಾಗಲಿಲ್ಲ. ಆಯಿತು, ಅದರ ಭಾರವೇ ಹೆಚ್ಚಾಯಿತು, ನಾನಿನ್ನು ಹೊರಡ್ತೇನೆ, ಈ ನಿಂದನೆಯನ್ನು ಸಹಿಸಲಾರೆ ಅನ್ನುವಂತಹ ನಿರ್ಧಾರವನ್ನು ಮಾಡಿ ಆಶ್ರಮವನ್ನ ಬಿಡ್ತಾನೆ. ಹೇಗೆ? ತೇವಗಣ್ಣಿನಿಂದ, ಒಂದು ಕಣ್ಣು ಒದ್ದೆಯಾಗಿದೆ, ದುಃಖ ಉಕ್ಕಿ ಬಂದಿದೆ ಅವನಿಗೆ. ತೇವಗಣ್ಣಿನ ಶ್ರಮದಿ ಬಿಟ್ಟನಾಶ್ರಮವ. ಆ ಒಂದು ಶ್ರಮದಿಂದ ಲಕ್ಷ್ಮಣ ಆ ರಾಮನನ್ನ ನಾನು ಕರ್ಕೊಂಡು ಬರ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಆಶ್ರಮದಿಂದ ಹೊರಡ್ತಾನೆ. ವಿಧಿಯ ಮಾಯೆ, ರಾವಣನ ಇಚ್ಛೆ ಎರಡೂ ಕೂಡ ಕೈಗೂಡುವಂತಹ ಈ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಗೆ ಈ ಪ್ರಸಂಗ ಕೊನೆಗೊಳ್ಳುತ್ತೆ. ಮಂಗಳ ಪದ್ಯದಿಂದ ಇದನ್ನ ನಾವು ಮುಗಿಸ್ತಾ ಇದ್ದೇವೆ. ನಮಿಪೆ ಹರಿಗವತಾರ ಪುರುಷಗೆ, ನಮಿಪೆ ಜನಮನ ವಂದ್ಯನ ಭಯಗೆ, ನಮಿಪೆ ಧರ್ಮಗ್ಲಾರಿಯಾಗಲು ಬರುವೆನು ಎನ್ನುವವಗೆ, ನಮಿಪೆ ಸಜ್ಜನರುದ್ಧರಿಪನಿಗೆ, ನಮಿಪೆ ದುರ್ಜನ ಹನನ ಶಕ್ತಿಗೆ, ನಮಿಪೆ ಕಡುಗಲಿ ಪರಶುರಾಮನ ಮೂರ್ತಿ ಮಂಗಳಗೆ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ರಾಮನವಮಿಯ ಈ ಅವಸರದಲ್ಲಿ ಶ್ರೀರಾಮನ ಚರಿತದ ಹಲವು ಭಾಗಗಳನ್ನು ಕೇಳುವಂತಹ ಪುಣ್ಯ ನಮ್ಮೆಲ್ಲರಿಗೂ ಒದಗಿದೆ. ಗಮಕದಂತಹ ಒಂದು ಕಲೆಯೊಟ್ಟಿಗೆ ಒಂದು ಕಾವ್ಯ
ಹೇಗೆ ಒಡಮೂಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ, ಇವತ್ತಿನ ಕವಿಗಳು ಕೂಡ ಈ ರೀತಿ ಬರೆಯೋದಕ್ಕೆ ಸಮರ್ಥರಾಗಿದ್ದಾರಲ್ಲ ಅನ್ನುವಂತಹ ಒಂದು ಹೆಮ್ಮೆಯ ಭಾವವನ್ನು ಇಟ್ಕೊಳ್ತಾ, ನಮ್ಮ ಈ ಗಮಕ ವ್ಯಾಖ್ಯಾನವನ್ನು ಕೇಳಿದ ಎಲ್ಲ ಶ್ರೋತೃವರ್ಗದವರಿಗೂ ಆ ಶ್ರೀಹರಿ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ, ಶ್ರೀರಾಮನಿಗೆ ಜೈ ಅಂತ ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಮಾಡ್ತೇವೆ. ಧನ್ಯವಾದ.